ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಪ್ರತಿಯೊಬ್ಬರು ಕೂಡ ವೆಲ್ಕಮ್. ಈ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಹಾಗೂ ನಿಮ್ಮ ಟೀಮ್ ಪಾರ್ಟ್ನರ್ಸ್ ಕೂಡ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನಿಮಗೆ SMIP ಪ್ಲಾನ್ನ ಕಂಪ್ಲೀಟ್ ಡಿಟೇಲ್ ಇನ್ಕಮ್ ಪ್ಲಾನ್ ಬಗ್ಗೆ ಕ್ಯಾಲ್ಕುಲೇಷನ್ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಈ ವಿಡಿಯೋವನ್ನು ನೀವು ಪೇಷನ್ಸ್ ಇಂದ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡದೆ ಸರಿಯಾಗಿ ಕಲಿತು ಈ ಪ್ಲಾನ್ ಪ್ರಕಾರ ನೀವು ಆಕ್ಷನ್ ಮಾಡಿದ್ದೌದಾದ್ರೆ ಹೌ ಟು ಅರ್ನ್ 10K to 1 lakh ಇನ್ಕಮ್ ಅನ್ನು ಯಾವ ರೀತಿ ಮಾಡ್ಕೊಳ್ಬಹುದಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಂಪ್ಲೀಟ್ ಆಗಿ ನಿಮ್ಮ ಫ್ರೀ ಟೈಮಲ್ಲಿ ವಿಡಿಯೋ ಮಾಡಿಕೊಂಡು ಪೂರ್ತಿಯಾಗಿ ನೋಡಿ. ಆಫ್ಟರ್ ದ್ಯಾಟ್ ನಿಮ್ಗೆ ಏನೇ ಕನ್ಫ್ಯೂಷನ್ಸ್, ಡೌಟ್ಸ್, ಕ್ಲಾರಿಫಿಕೇಶನ್ ಬೇಕು ಅಂತಂದರೆ ಡೈರೆಕ್ಟಾಗಿ ನನಗೆ ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ನಿಮ್ಗೆ ಐಡಿಯಾಸ್ ಕೊಡ್ತೀನಿ. ಜೊತೆಗೆ ನಿಮಗೂ ಕೂಡ ಸಾಕಷ್ಟು ಕಸ್ಟಮರ್ ಲೀಡ್ಸ್ ಇರಬಹುದು ಅಥವಾ ಜಾಯ್ನಿಂಗ್ ಲೀಡ್ಸ್ ಬೇಕು ಅಂತಂದರೆ ಅದು ಕೂಡ ಐಡಿಯಾ ಕೊಡ್ತೀನಿ. ಈ ವಿಡಿಯೋವನ್ನು ನಿಮ್ಮ ಟೀಮ್ ಪಾರ್ಟ್ನರ್ಸಿಗೆ ಹಾಗೂ ಓಲ್ಡ್ ಕನ್ಸಲ್ಟೆಂಟ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೂ ನ್ಯೂ ಜಾಯ್ನ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ನೆಕ್ಸ್ಟ್ ಬಂದು ಪ್ರೋಗ್ರೆಷನ್ ಬೋನಸ್. ನೀವು ಜಾಯ್ನ್ ಆದ ತಕ್ಷಣ ಅರ್ನ್ ಮಾಡುವಂಥ ಇನ್ಕಮ್ ಪ್ರೋಗ್ರೆಷನ್ ಬೋನಸ್ ಅಪ್ ಟು 6% ಕಂಪನಿಯ ಪ್ರಾಫಿಟಲ್ಲಿ ಸಿಗುತ್ತೆ. ಹಾಗೆಯೇ 404 ಇನ್ಸ್ಟೆಂಟ್ ಆಗಿ ಇನ್ಕಮ್ ಬೇಕು ಅಂದರೆ 404 ಇನ್ಕಮ್ ಅನ್ನು ಕೂಡ ಪಡ್ಕೊಳ್ಬಹುದು. ನೆಕ್ಸ್ಟ್ ಡೈರೆಕ್ಟರ್ ಬೋನಸ್ 17% ಪೂಲಲ್ಲಿ ಸಿಗುತ್ತೆ. ವೆಹಿಕಲ್ ಬೋನಸ್ 3% ಪೂಲಲ್ಲಿ ಸಿಗುತ್ತೆ. ನ್ಯಾಷನಲ್ ಟ್ರಾವೆಲ್ ಬೋನಸ್ 4% ಪೂಲಲ್ಲಿ ಸಿಗುತ್ತೆ. ಮೆಂಟರ್ಶಿಪ್ ಬೋನಸ್ 15% ಪೂಲಲ್ಲಿ ಸಿಗುತ್ತೆ. ವರ್ಲ್ಡ್ ಟೂರ್ ಫಂಡ್ 6% ಪೂಲಲ್ಲಿ ಸಿಗುತ್ತೆ. ಲಕ್ಸುರಿ ಕಾರ್ ಫಂಡ್ ನಿಮಗೆ 5% ಪೂಲಲ್ಲಿ ಸಿಗುತ್ತೆ. ಹಾಗೆಯೇ ಡ್ರೀಮ್ ಹೌಸ್ ಬೋನಸ್ 4% ಪೂಲಲ್ಲಿ ಸಿಗುತ್ತೆ. ರೆಡ್ ಡೈಮಂಡ್ ಕ್ಲಬ್ ಬೋನಸ್ 4% ಪೂಲಲ್ಲಿ ಸಿಗುತ್ತೆ. ಬ್ಲೂ ಡೈಮಂಡ್ ಕ್ಲಬ್ ಬೋನಸ್ 3% ಪೂಲಲ್ಲಿ ಸಿಗುತ್ತೆ. ಟೋಟಲ್ ಮಾಡಿದಾಗ ನಿಮಗೆ 72% ಪೇಔಟನ್ನು ನೀವು ಈ ಪ್ಲಾನಲ್ಲಿ ಪಡ್ಕೊಳ್ಬಹುದು. ಸೇವಿಂಗ್ಸ್ ಆನ್ ಕನ್ಸಂಪ್ಷನ್. ನಿಮ್ಗೆ ಗೊತ್ತಿದೆ, ಸ್ಟಾರ್ಟಿಂಗಲ್ಲಿ ಜಾಯ್ನ್ ಆಗಿ ಪ್ಲಾನ್ ಇನ್ಕಮ್ ಬಿಟ್ಟು ನೀವು ರಿಟೇಲ್ ಪ್ರಾಫಿಟ್ ಕೂಡ ಪಡ್ಕೊಳ್ಬೋದು. ನೀವು ಹೌಸ್ ವೈಫ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಜಾಬಲ್ಲಿ ಇದ್ದಿರ್ಬೋದು ಅಥವಾ ಬೇರೆ ಬೇರೆ ಫೀಲ್ಡಲ್ಲಿ ಇದ್ದಿರ್ಬೋದು. ನಾನು ನಿಮಗೆ ಡಿಜಿಟಲ್ ಸ್ಕಿಲ್ಸ್ ಐಡಿಯಾ ಕೊಡ್ತೇನೆ. ಇದರಿಂದ ನೀವು ರಿಟೇಲ್ ಪ್ರಾಫಿಟ್ ಕೂಡ ಇನ್ಸ್ಟೆಂಟಾಗಿ ಅರ್ನ್ ಮಾಡ್ಬೋದು. ನಿಮ್ಗೆ ಈ ಥರ ಐಡಿಯಾ ಬೇಕು ಅಂತಂದರೆ ಈ ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ ಅಥವಾ ಡೈರೆಕ್ಟ್ ಕಾಲ್ ಮಾಡೋ ಮುಖಾಂತರ ನಾನು ನಿಮಗೆ ಈ ಐಡಿಯಾಸನ್ನು ಕೊಡ್ತೀನಿ. ವಿಡಿಯೋ ನೋಡಿದ್ಮೇಲೆ ನನಗೆ ವಾಟ್ಸಪ್ಪಲ್ಲಿ ಸ್ಕಿಲ್ಸ್ ಅಂತ ಮೆಸೇಜ್ ಮಾಡಿ, ನಿಮಗೆ ಈ ಐಡಿಯಾ ಕೊಡ್ತೀನಿ. ನಿಮ್ಮ ಕನ್ವಿನಿಯೆಂಟ್ ಟೈಮಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು. ಜೊತೆಗೆ ನಿಮಗೆ ಲಾಯಲ್ಟಿ ಪ್ರೋಗ್ರಾಮ್, ಲಾಯಲ್ಟಿಯಲ್ಲಿ ನಿಮಗೆ ಇಯರ್ಲಿ 40,000 ತನಕ ಸೇವಿಂಗ್ಸ್ ಆಗುತ್ತೆ. ಈ ಬೆನಿಫಿಟನ್ನು ಕೂಡ ಪಡ್ಕೊಳ್ಬೋದು. ನನಗೆ ಇನ್ಕಮ್ ಬೇಕು ಅನ್ನೋರು ಇನ್ಕಮ್ ಕೂಡ ಅರ್ನ್ ಮಾಡ್ಬೋದು. ನಾನು ಕೇಳೋವಂಥದ್ದು ಇಷ್ಟೇ ನಿಮ್ಮ ಹತ್ರ. 18 ವರ್ಷ ನಾವು ಅಕಾಡೆಮಿಕಲ್ ಎಜುಕೇಷನ್ ಮಾಡ್ತೇವೆ, ಒಂದು 15,000 20,000 ಸಂಬಳಕ್ಕೋಸ್ಕರ. ಆದರೆ ಇಲ್ಲಿ ನೀವು ಎಷ್ಟು ದುಡಿಬೋದು ಅಂತಂದರೆ ಪ್ರತಿದಿನ ಅರ್ಧ ಗಂಟೆ ನೀವು ಕಲಿಯೋದಕ್ಕೆ ಸಮಯ ಕೊಡಿ. ಕಲಿತು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ. ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ಹಾಗೆಯೇ ಒಂದು ಸಕ್ಸಸ್ಫುಲ್ ಮೆಂಟರನ್ನು ಫಾಲೋ ಮಾಡಿ, ಸಿಸ್ಟಮ್ ಪ್ರಕಾರ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ. ಖಂಡಿತ ರಿಸಲ್ಟ್ ಸಿಗುತ್ತೆ. ಪ್ರೋಗ್ರೆಷನ್ ಬೋನಸ್ ನಿಮಗೆ ಜಾಯ್ನ್ ಆದ ತಕ್ಷಣ ಬರುವಂಥ ಇನ್ಕಮ್. ಇದು ದೊಡ್ಡ ಇನ್ಕಮ್ ಅಲ್ಲ, ಬಟ್ ನಿಮಗೆ ದೊಡ್ಡ ಇನ್ಕಮ್ ಬರಲಿಕ್ಕೆ ಈ ಬೋನಸ್ ಹೆಲ್ಪ್ ಮಾಡುತ್ತೆ. ರೆಫರ್ ಆ್ಯಂಡ್ ಅರ್ನ್. ಲೈಫಲ್ಲಿ ಸಾಕಷ್ಟು ನಾವು ರೆಫರ್ ಮಾಡಿದ್ದೀವಿ. ಫಿಲ್ಮಿಗೆ ಹೋದರೆ ನಾವು ನಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ರೆಕಮೆಂಡ್ ಮಾಡಿದ್ದೀವಿ. ಬಟ್ಟೆ ಖರೀದಿ ಮಾಡಿಕೊಂಡ್ರೆ ರೆಕಮೆಂಡ್ ಮಾಡಿದ್ದೀವಿ. ಹೋಟೆಲ್ಗೆ ಹೋಗಿ ಫುಡ್ ಟೇಸ್ಟ್ ಮಾಡಿದ್ರು ಕೂಡ ರೆಕಮೆಂಡ್ ಮಾಡಿದ್ದೀವಿ. ಈ ಥರ ನಾವು ನಮ್ಗೆ ಗೊತ್ತಿಲ್ಲದೆ ರೆಫರ್ ಮಾಡಿದ್ದೀವಿ, ಬಟ್ ನಮ್ಗೆ ಯಾವುದೇ ರೀತಿಯ ಬೆನಿಫಿಟ್ ಸಿಕ್ಕಿಲ್ಲ. ಆದ್ರೆ ಇಲ್ಲಿ ಚೆನ್ನಾಗಿರೋ ಪ್ರಾಡಕ್ಟನ್ನು ಚೆನ್ನಾಗಿದೆ, ನಾನು ಯೂಸ್ ಮಾಡಿದ್ದೀನಿ, ಕ್ವಾಲಿಟಿ ಚೆನ್ನಾಗಿದೆ, ರಿಸಲ್ಟ್ ಇದೆ, ಇದರಲ್ಲಿ ಒಂದು ಅರ್ನ್ ಮಾಡುವಂಥ ಅಪರ್ಚುನಿಟಿ ಕೂಡ ಇದೆ ಅಂತ ನೀವು ರೆಫರ್ ಮಾಡೋ ಮುಖಾಂತರ ನೀವು ನಿಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಅರ್ನಿಂಗ್ಸ್ ಕೂಡ ಮಾಡ್ಬೋದು. ಫಾರ್ ಆಲ್ ಅಡ್ವೈಸರ್ ಅಪ್ ಟು 6%. ಇದು ಜಾಯ್ನ್ ಆದ ವ್ಯಕ್ತಿಯಿಂದ ಟಾಪ್ ಟೇಟಲ್ ತನಕ ಕೂಡ ಬರುವಂಥ ಇನ್ಕಮ್. ಯಾವ ರೀತಿ ಬರುತ್ತೆ ಅಂತ ನಿಮ್ಗೆ ಈ ಸ್ಲ್ಯಾಬ್ ಗೊತ್ತಾಗಬೇಕು. ಈ ಸ್ಲ್ಯಾಬನ್ನು ನೋಟ್ ಮಾಡ್ಕೊಳ್ಳಿ. ಜಾಯ್ನ್ ಆಗಿ ಒಬ್ಬ ವ್ಯಕ್ತಿ 15 PV ಇಂದ 49 PV ಪರ್ಸನಲ್ ಇರ್ಬೋದು, ಟೀಮ್ ಇರ್ಬೋದು. 15 PV ಕ್ರಾಸ್ ಆಯಿತು ಅಂತಂದರೆ 2% ಬರ್ತಾನೆ. ಅವನ ಪರ್ಸನಲ್ ಪರ್ಚೇಸ್ ಮೇಲೆ ಅವನಿಗೆ 2% ಸಿಗುತ್ತೆ. ಇದು ದೊಡ್ಡ ಇನ್ಕಮ್ ಅಲ್ಲ, ಬಟ್ ಪ್ಲಾನನ್ನು ಸರಿಯಾಗಿ ನೀವು ಸ್ಟಡಿ ಮಾಡಿಕೊಂಡು ಪ್ಲಾನ್ ಪ್ರಕಾರ ವರ್ಕ್ ಮಾಡಿದ್ರೆ ನೀವು ಅನ್ಲಿಮಿಟೆಡ್ ಇನ್ಕಮನ್ನು ಪಡ್ಕೊಳ್ಬೋದು. 50 PV ಇಂದ 199 PVಯ ಮಿಡ್ಲಲ್ಲಿ ಇತ್ತು ಅಂತಂದರೆ ನಿಮ್ಮ ಪರ್ಸನಲ್ ಮತ್ತು ನಿಮ್ಮ ಟೀಮ್ ಇದು ಸೇರಿ 3% ನಿಮಗೆ ಪರ್ಸನಲ್ ಪರ್ಚೇಸ್ ಮೇಲೆ ಸಿಗುತ್ತೆ. ಹಾಗೆಯೇ 404 ಅಡಿಷನಲ್ ಇನ್ಕಮ್ ಕೂಡ ನಿಮಗೆ ಪಡ್ಕೊಳ್ಬೋದು, ಜನರೇಟ್ ಆಗುತ್ತೆ. 200 PV ಇಂದ 399 PV ಇನ್ನ ಮಂತಲ್ಲಿ ಇದು ಪ್ರತಿ ತಿಂಗಳ ಬಿಸ್ನೆಸ್ ನಡೆಯೋದಿದು. 200 PV ಇಂದ 399 PVಯ ಮಿಡ್ಲಲ್ಲಿ ಇತ್ತು ಅಂತಂದರೆ 4% ನಿಮ್ಮ ಪರ್ಸನಲ್ PV ಮೇಲೆ ಸಿಗುತ್ತೆ. ಹಾಗೆಯೇ ನಿಮಗೆ 404 ಇನ್ಕಮ್ ಕೂಡ
ಪಡ್ಕೊಳ್ಬಹುದು. 400 GP ಇಂದ 699 GP ಮಿಡ್ಲಲ್ಲಿ ಇತ್ತು ಅಂತಂದ್ರೆ 400 ಕ್ರಾಸ್ ಆದ ತಕ್ಷಣ ನೀವು 5% ಜಂಪ್ ಆಗ್ತೀರಾ. 400 PV ಇಂದ 699 PV ಅಲ್ಲಿ 5% ಲೆವೆಲ್ಗೆ ಜಂಪ್ ಆಗ್ತೀರಾ. ಪವರ್ ಆಫ್ 4 ಇನ್ಕಮ್ ಕೂಡ ಸಿಗುತ್ತೆ. 700 GP ಇಂದ 1099, ಸೊ PV ಮಿಡ್ಲಲ್ಲಿ ಇತ್ತು ಅಂತಂದ್ರೆ 6% ಸಿಗುತ್ತೆ. ಹಾಗೇನೆ ಪವರ್ ಆಫ್ 4 ಇನ್ಕಮ್ ಸಿಗುತ್ತೆ. ಯಾವಾಗ ನಿಮ್ಮ ಸಿಂಗಲ್ ಮಂತಲ್ಲಿ ನಿಮ್ಮ ಮತ್ತೆ ನಿಮ್ಮ ಟೀಮ್ ಇದು ಟೋಟಲ್ GPV 1100 ಕ್ರಾಸ್ ಆಗುತ್ತೆ, ನೀವು ಕ್ವಾಲಿಫೈ ಡೈರೆಕ್ಟರ್ ರೀಚ್ ಆಗ್ತೀರಾ. ನಿಮಗೆ ಡೈರೆಕ್ಟರ್ ಆದ ನಂತರ ಅಡಿಷನಲ್ ಇನ್ಕಮ್ ಸಿಗುತ್ತೆ. ಅದು ನೆಕ್ಸ್ಟ್ ನಿಮಗೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಸ್ಲ್ಯಾಬ್ ಅನ್ನು ನೆನ್ಪಿಟ್ಕೊಳ್ಳಿ. ಈ ಸ್ಲ್ಯಾಬ್ ಅರ್ಥ ಆದ್ರೆ ನಿಮಗೆ ಪ್ರೋಗ್ರೆಷನ್ ಬೋನಸ್ ಹೇಗೆ ಜನರೇಟ್ ಆಗುತ್ತೆ ಅನ್ನೋದು ಅರ್ಥ ಆಗುತ್ತೆ. ಡೀಟೇಲ್ ಕ್ಯಾಲ್ಕುಲೇಷನ್ ಅನ್ನ ನೋಡೋಣ. ಪವರ್ ಆಫ್ 4 ನಿಮಗೆ ಜಾಯ್ನ್ ಆಗಿ ನಿಮ್ಮ 50 PV ಕ್ರಾಸ್ ಆದ ತಕ್ಷಣ ಜನರೇಟ್ ಆಗುವಂತ ಇನ್ಕಮ್. ಸೊ ಹಾಗಾಗಿ ಪ್ಲಾನ್ ಅನ್ನ ಸರಿಯಾಗಿ ತಿಳ್ಕೊಳ್ಳಿ. ಪ್ಲಾನ್ ಪ್ರಕಾರ ವರ್ಕ್ ಮಾಡಿದ್ರೆ ಖಂಡಿತ ನಿಮ್ಗೆ ಅರ್ನಿಂಗ್ಸ್ ಆಗುತ್ತೆ. ನೀವು ಪ್ಲಾನ್ ಅನ್ನ ತಿಳ್ಕೊಳ್ಳಿಲ್ಲ, ಕಲಿಯೋದಕ್ಕೆ ರೆಡಿ ಇಲ್ಲ, ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಪ್ರಾಡಕ್ಟ್ ನಾಲೆಜ್ ಪಡ್ಕೊಳ್ತಾ ಇಲ್ಲ, ಸ್ಕಿಲ್ ಅನ್ನ ಡೆವಲಪ್ ಮಾಡ್ತಿಲ್ಲ ಅಂತಂದ್ರೆ ನಿಮಗೆ ಈ ಬಿಸ್ನೆಸ್ ಅಲ್ಲಿ ಗ್ರೋ ಆಗ್ಲಿಕ್ಕೆ ಕಷ್ಟ. ಅದೇ ನೀವು ಕಲಿತು ಮಾಡಿದಾಗ ಸರಿಯಾಗಿ ಮೆಂಟರ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ ಆಗುತ್ತೆ. ಪವರ್ ಆಫ್ 4 5% ಪೂಲ್ ಅಲ್ಲಿ ಸಿಗುತ್ತೆ. ಇದನ್ ಪವರ್ ಆಫ್ 4 ಅನ್ನ ನೀವು ಫೋಕಸ್ ಮಾಡ್ತಾ ಹೋದ್ರೆ ಈ ಪ್ಲಾನ್ ಅಲ್ಲಿ ದ ಗೇಮ್ ಚೇಂಜರ್. ಈ ಪ್ಲಾನ್ ನ ಗೇಮ್ ಚೇಂಜರ್ ಅಂತಂದ್ರೆ ಪವರ್ ಆಫ್ 4. ಯಾಕೆ ನೀವು ಪವರ್ ಆಫ್ 4 ಅನ್ನ 4x4 ಬರೀ ನೀವು 4 ವ್ಯಕ್ತಿಗಳನ್ನ ಫೋಕಸ್ ಮಾಡಿದ್ರೆ ಫಾರ್ ಡೆವಲಪಿಂಗ್ ಎ ಟೀಮ್ ಫಾರ್ ಆಲ್ ಅಡ್ವೈಸರ್ ಅಪ್ 6% ಹೆಲ್ಪ್ಸ್ ಅಚೀವಿಂಗ್ ಟಾಪ್ ಮೋಸ್ಟ್ ಟೈಟಲ್. ನೀವು ಪವರ್ ಆಫ್ 4 ಅನ್ನೇ ಫೋಕಸ್ ಮಾಡಿದ್ರೆ ನಿಮ್ಮ ಟಾಪ್ ಮೋಸ್ಟ್ ಟೈಟಲ್ ಅನ್ನ ನೀವು ರೀಚ್ ಆಗ್ಬೋದು. ಸೊ ಮೈಲ್ಸ್ಟೋನ್ 1 ಅಂಡ್ ಮೈಲ್ಸ್ಟೋನ್ 2 ನೀವು ಪವರ್ ಆಫ್ 4 ಅನ್ನ ಫೋಕಸ್ ಮಾಡಿದ್ರೆ ಈ ಎರಡು ಇನ್ಕಮ್ ಅನ್ನ ಪಡ್ಕೊಳ್ಬಹುದು. ಇದು ಯಾವ ರೀತಿ ಬರುತ್ತೆ ಅಂತ ನಾನು ಕ್ಯಾಲ್ಕುಲೇಷನ್ ಅಲ್ಲಿ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಬಿಫೋರ್ ದ್ಯಾಟ್ ನೀವು ಬೇಸಿಕ್ ಟರ್ಮಿನಾಲಜೀಸ್, ಸೊ ನಿಮ್ಗೆ ಇನ್ಕಮ್ ಪ್ಲಾನ್ ಗೊತ್ತಾಗಬೇಕು. ಇನ್ಕಮ್ ಪ್ಲಾನ್ ಅಲ್ಲಿ ನೀವು ಅರ್ನಿಂಗ್ಸ್ ಮಾಡ್ಬೇಕಂತಂದ್ರೆ ನಿಮ್ಗೆ ಬೇಸಿಕ್ ಟರ್ಮಿನಾಲಜೀಸ್ ಅಂತಂದ್ರೆ ವಾಟ್ ಈಸ್ PV, ವಾಟ್ ಈಸ್ BV, ವಾಟ್ ಈಸ್ GPV ಅನ್ನೋದು ಅರ್ಥ ಆಗ್ಬೇಕು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ನಿಮ್ಗೆ ಪಿಕ್ಚರ್ ಅಲ್ಲಿ ಮತ್ತೆ ನಿಮ್ಗೆ ಅದನ್ನ ಬರೆದು ತೋರಿಸ್ತಾ ಇದ್ದೀನಿ. ಸೊ ನಿಮ್ಮ ಆಪ್ ಅಲ್ಲಿ ಬಿಸ್ನೆಸ್ ಸಮ್ಮರ್ ಅಲ್ಲಿ ಪ್ರತಿ ತಿಂಗಳ ಬಿಸ್ನೆಸ್ ಅನ್ನು ನೋಡಬಹುದು. ಡ್ಯಾಶ್ ಬೋರ್ಡ್ ಅಲ್ಲೂ ಕೂಡ ಸಾಕಷ್ಟು ಅಪ್ಡೇಟ್ ಸಿಗುತ್ತೆ. ಅದರ ವಿಡಿಯೋಸ್ ಅನ್ನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ನೀವು ಆಪ್ ಅನ್ನ ಚೆಕ್ ಮಾಡಿದ್ರೆ ನಿಮ್ಗೆ ಎಲ್ಲವೂ ಕೂಡ ಇನ್ಫಾರ್ಮೇಶನ್ ಅದರಲ್ಲೇ ಸಿಗುತ್ತೆ. ಸೊ ನೀವು ಕರೆಕ್ಟಾಗಿ ನಿಮ್ಮ ಅಪ್ಲಿಕೇಶನ್ ನೋಡಿದಾಗ ನಿಮಗೆ ಈ ಬಿಸ್ನೆಸ್ ಅಲ್ಲಿ ಗ್ರೋ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನೀವು ಪ್ರತಿದಿನ ಆಕ್ಟಿವ್ ಆಗಿತ್ತು ಇನ್ವಾಲ್ವ್ ಆದ್ರೆ ಈ ಬಿಸ್ನೆಸ್ ಅಲ್ಲಿ ಖಂಡಿತ ನಿಮಗೆ ಗ್ರೋ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬಿಸ್ನೆಸ್ ಸಮ್ಮರಿಯಲ್ಲಿ ಸೊ ನಿಮ್ಮ ಯಾವ ಮಂತ್ ಅಲ್ಲಿ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಆ ತರದ ಪ್ರತಿಯೊಂದು ರಿಪೋರ್ಟ್ ಅನ್ನ ನೋಡಬಹುದು. ನಿಮ್ಮ ID ನಂಬರ್ ಬರುತ್ತೆ. ನಿಮ್ಮ ID ಕ್ರಿಯೇಟ್ ಆದ ನಂತರ ಜನರೇಟ್ ಆಗುವಂತ ID ನಂಬರ್ ಕೂಡ ಸಿಗುತ್ತೆ. ನಿಮ್ಮ ನೇಮ್ ಕೂಡ ಶೋ ಆಗುತ್ತೆ. ಸ್ಪಾನ್ಸರ್ ನಂಬರ್ ಅಂತಂದ್ರೆ ಸ್ಪಾನ್ಸರ್ ಮಾಡಿರುವಂತಹ ನಿಮ್ಮ ಸೀನಿಯರ್ ಮೆಂಟರ್ ನಿಮ್ಮ ಅಪ್ಲೈನ್ ID ನಂಬರ್ ಶೋ ಆಗುತ್ತೆ. ನಿಮ್ಮ ಅಪ್ಲೈನ್ ಯಾರು ಸ್ಪಾನ್ಸರ್, ಡೈರೆಕ್ಟ್ ಸ್ಪಾನ್ಸರ್ ಅಪ್ಲೈನ್ ಯಾರು ಅಂತಾನು ಬರುತ್ತೆ. ಪ್ಲೇಸ್ಮೆಂಟ್ ಅಂತಂದ್ರೆ ನಿಮ್ಮನ್ನ ಯಾರ ಕೆಳಗಡೆ ಪ್ಲೇಸ್ ಮಾಡಿದ್ದಾರೆ, ಯಾರ ಅಂಡರಲ್ಲಿ ಪ್ಲೇಸ್ ಮಾಡಿದ್ದಾರೆ ಅವರ MC ನಂಬರ್ ಮತ್ತೆ ಅವರ ನೇಮ್ ಕೂಡ ಬರುತ್ತೆ. ಸ್ಪಾನ್ಸರ್ ಅಪ್ಲೈನ್ ಮತ್ತೆ ಪ್ಲೇಸ್ಮೆಂಟ್ ಅಪ್ಲೈನ್ ಕೂಡ ಶೋ ಆಗುತ್ತೆ. ನೀವು ಯಾರನ್ನಾದ್ರೂ ನೆಕ್ಸ್ಟ್ ಸ್ಪಾನ್ಸರ್ ಅಂಡ್ ಪ್ಲೇಸ್ಮೆಂಟ್ ಮಾಡಿದಾಗ ಅವ್ರಿಗೂ ಇದೇ ರೀತಿ ಶೋ ಆಗುತ್ತೆ. ಸೊ ಟೋಟಲ್ PV ಅಂತಂದ್ರೆ ನಿಮ್ಮ ಪರ್ಸನಲ್ PV ನಿಮ್ಮ ಐಡಿಯಲ್ಲಿ ನೀವು ಬಿಲ್ ಮಾಡ್ಕೊಂಡಾಗ ಸಿಗುವಂತ ಪಾಯಿಂಟ್ಸ್. ಟೋಟಲ್ GPV ಅಂತಂದ್ರೆ ನಿಮ್ಮ ಪರ್ಸನಲ್ ಮತ್ತೆ ನಿಮ್ಮ ಕೆಳಗಡೆ ಜಾಯಿನ್ ಆಗಿ ನಿಮ್ಮ ಟೀಮ್ ಅಲ್ಲಿ ಪರ್ಚೇಸ್ ಆಗಿರುವಂತ ಪಾಯಿಂಟ್ಸ್. BV ಅಂತಂದ್ರೆ ಬಿಸ್ನೆಸ್ ವಾಲ್ಯೂಮ್, GBV ಅಂತಂದ್ರೆ ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್, PGPV ಅಂತಂದ್ರೆ ಪರ್ಸನಲ್ ಗ್ರೂಪ್ ಪಾಯಿಂಟ್ ವ್ಯಾಲ್ಯೂ. ಸೊ ಇದು ಯಾವಾಗ ನಿಮಗೆ ಸಿಗುತ್ತೆ ಅಂತಂದ್ರೆ ನೀವು ಡೈರೆಕ್ಟರ್ ಅಂತ ರೀಚ್ ಆದಾಗ ಅವಾಗ ನಿಮ್ಗೆ ಇದು ಶೋ ಆಗುತ್ತೆ. ಪ್ಲೇಸ್ಮೆಂಟ್ PGPV ಅಂತಂದ್ರೆ ಸೊ ನೀವು ಯಾರನ್ನಾದ್ರೂ ಪ್ಲೇಸ್ಮೆಂಟ್ ಮಾಡಿದ್ರೆ ಅಥವಾ ನಿಮ್ ಕೆಳಗಡೆ ಯಾರು ಪ್ಲೇಸ್ಮೆಂಟ್ ಕೊಟ್ಟಿದ್ರೆ ಸೊ ಡೈರೆಕ್ಟರ್ ಆದ ನಂತರ ಇದು ಶೋ ಆಗುವಂತದ್ದು. ಸೊ ಇದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಸೊ ನೆಕ್ಸ್ಟ್ ನಿಮ್ಮ ವ್ಯಾಲಿಡ್ ಟೈಟಲ್, ನೀವು ಹೈಯೆಸ್ಟ್ ಟೈಟಲ್ ಯಾವ್ದು ರೀಚ್ ಆಗಿದ್ದೀರಾ ಅದು ಶೋ ಆಗುತ್ತೆ. ಪೈಡೆಸ್ಟ್ ಟೈಟಲ್ ಅಂತಂದ್ರೆ ನೀವು ಯಾವ ಟೈಟಲ್ ಅಲ್ಲಿ ಇದ್ದೀರಾ ಕರೆಂಟ್ ಮಂತ್ ಅದರ ಪ್ರಕಾರ ಏನ್ ಪೇಔಟ್ ಆಗ್ಬೇಕು ಅದಾಗುತ್ತೆ. ಹಾಗಾಗಿ ನಿಮ್ಗೆ ಪ್ಲಾನ್ ಫಸ್ಟ್ ಆಫ್ ಆಲ್ ಅರ್ಥ ಆಗ್ಬೇಕು. ಸೊ ನೋಡ್ಬೋದು ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ PV ಅಂದ್ರೆ ಪಾಯಿಂಟ್ ವ್ಯಾಲ್ಯೂ. ಇದು ಎಲ್ಲಿ ಸಿಗುತ್ತೆ ಅಂತಂದ್ರೆ ನಿಮ್ಮ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಕಂಪನಿ PV ಅನ್ನ ಮೆನ್ಷನ್ ಮಾಡಿದೆ. ಯಾವ್ಯಾವ ಪ್ರಾಡಕ್ಟ್ಸ್ಗೆ ಎಷ್ಟೆಷ್ಟು PV ಇದೆ ಅಂತ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಶಾಪಿಂಗ್ ಹೋಗಿ ನೋಡಿ. ಸೊ ನಿಮಗೆ ಕಾಣುತ್ತೆ. PPV ಅಂತಂದ್ರೆ ನಿಮ್ಮ ಪರ್ಸನಲ್ ಪಾಯಿಂಟ್ ವ್ಯಾಲ್ಯೂ, ನಿಮ್ಮ ಐಡಿಯಲ್ಲೇ ನೀವು ಬಿಲ್ ಮಾಡ್ಕೊಂಡಾಗ ಸಿಗುವಂತಹ ಪಾಯಿಂಟ್ಸ್ ವ್ಯಾಲ್ಯೂ. BV ಅಂತಂದ್ರೆ ಬಿಸ್ನೆಸ್ ವಾಲ್ಯೂಮ್. ಸೊ ಹೇಗೆ PV ಸಿಗುತ್ತೆ ಹಾಗೆ BV ಕೂಡ ಮೆನ್ಷನ್ ಆಗಿರುತ್ತೆ. BV ಯ ಮೇಲೆ ನಿಮ್ಗೆ ಇನ್ಕಮ್ ಪೇಔಟ್ ಆಗುವಂತ.
ಗ್ರೂಪ್ ಪಾಯಿಂಟ್ ವ್ಯಾಲ್ಯೂ ಅಂತಂದ್ರೆ ನೀವು ಪ್ಲಸ್ ನಿಮ್ಮ ಟೀಮ್ ಅಲ್ಲಿ ಬರುವಂತ ಒಟ್ಟು ಬಿಸ್ನೆಸ್ ನ ಪಾಯಿಂಟ್ಸ್ ಅನ್ನ ಗ್ರೂಪ್ ಪಾಯಿಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್, GBV ಅಂತಂದ್ರೆ ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್. PGPV ಅಂತಂದ್ರೆ ಸೊ ಯಾವಾಗ ನೀವು ಡೈರೆಕ್ಟರ್ ಅಂತ ರೀಚ್ ಆಗ್ತೀರಾ ಮತ್ತೆ ನಿಮ್ಮ ಕೆಳಗಡೆ ಡೈರೆಕ್ಟರ್ ಕ್ರಿಯೇಟ್ ಆಗ್ತಾರೆ, ಅವಾಗ ನಿಮಗೆ ಅದು PGPV ಅಂತ ಶೋ ಆಗುತ್ತೆ. ಸೊ PGBV ಅಂತಂದ್ರೆ ಪರ್ಸನಲ್ ಗ್ರೂಪ್ ಬಿಸ್ನೆಸ್ ವಾಲ್ಯೂಮ್. ಫಾರ್ ಎಕ್ಸಾಂಪಲ್ ನಿಮ್ಮ 4 ಟೀಮ್ ಅಲ್ಲಿ ಒಬ್ಬ ವ್ಯಕ್ತಿ ಡೈರೆಕ್ಟರ್ ಅಂತ ರೀಚ್ ಆದ ಅಂದ್ರೆ 1100 GPV ರೀಚ್ ಆಯ್ತು. ಸೊ ಆ ಲೆಗ್ ಬಿಟ್ಟು ಬೇರೆ ಲೆಗ್ ಅಲ್ಲಿ ಮತ್ತೆ ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಲೆಗ್ ಅಲ್ಲಿ ಬರುವಂತ ಅಷ್ಟು PV ಕೂಡ ನಿಮಗೆ PGPV ಕನ್ವರ್ಟ್ ಆಗುತ್ತೆ. ಸೊ ನಿಮ್ ಕೆಳಗಡೆ ಪ್ಲೇಸ್ಮೆಂಟ್ ಯಾರಾದ್ರೂ ಕೊಟ್ರು, ನಿಮ್ಮ ಅಂಡರಲ್ಲಿ ಅಪ್ಲೈನ್ ಪ್ಲೇಸ್ಮೆಂಟ್ ಕೊಟ್ಟು ಅದರಲ್ಲಿ BV ಬಂತು, ಉಳಿದ ಲೆಗ್ ಅಲ್ಲಿ ನಿಮ್ಮ ಸ್ಪಾನ್ಸರ್ ಅಲ್ಲಿ BV ಬಂತು. ಫಾರ್ ಎಕ್ಸಾಂಪಲ್ 4 ಲೆಗ್ ಅಲ್ಲಿ ಒಂದು ನಿಮ್ಮ ಸ್ಪಾನ್ಸರ್ ಅಪ್ಲೈನ್ ನಿಮಗೆ ಪ್ಲೇಸ್ಮೆಂಟ್ ಕೊಟ್ಟಿದ್ರು, ಮಿಕ್ಕಿದ 3 ನೀವು ಸ್ಪಾನ್ಸರ್ ಮಾಡಿದ್ದೀರಾ. ಸೊ 1100 GPV ಕ್ರಾಸ್ ಆಯ್ತು. ಸೊ ಕಂಪನಿ ಅದನ್ನ ಹೇಗೆ ಕನ್ಸಿಡರ್ ಮಾಡುತ್ತಂದ್ರೆ ಸ್ಪಾನ್ಸರ್ PGBV ಮೇಲೆ ಇನ್ಕಮ್ ಜನರೇಟ್ ಆಗುತ್ತೆ. ನೀವೆಷ್ಟು ಸ್ಪಾನ್ಸರ್ ಮಾಡ್ತೀರೋ ಅಷ್ಟು ಒಳ್ಳೇದು. ಪ್ಲೇಸ್ಮೆಂಟ್ PGBV ಅಲ್ಲಿ ನಿಮಗೆ ಅದು ಸಪ್ರೇಟ್ ತೋರಿಸುತ್ತೆ, ಸ್ಪಾನ್ಸರ್ PGBV ಸಪ್ರೇಟ್ ತೋರಿಸುತ್ತೆ. ಸೊ ಇದು ನೆಕ್ಸ್ಟ್ ನಿಮಗೆ ಡೈರೆಕ್ಟರ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡಿದಾಗ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ. ಸೊ 1 PV ಇಸ್ ಈಕ್ವಲ್ ಟು 27. ಒಂದು PV ಅಂತಂದ್ರೆ 27 BV. ಒಂದು PV ಇದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೆ 27 PV ಸಿಗುತ್ತೆ. ನಾನು 50ರಿಂದ 60 ರೂಪಾಯಿ ಪರ್ಚೇಸ್. ಬಿಗಿನರ್ಸ್ಗೆ ಇದು ನಿಮಗೆ ಅರ್ಥ ಆಗಬೇಕು. ಇದು ಅರ್ಥ ಆದ್ರೆ ಮಾತ್ರ ಇನ್ಕಮ್ ಕ್ಯಾಲ್ಕುಲೇಷನ್ ಕ್ಲಾರಿಟಿ ಸಿಗುತ್ತೆ. ಸೊ ನೀವು ಕ್ಯಾಲ್ಕುಲೇಷನ್ ಮಾಡೋಂಥ ಅವಶ್ಯಕತೆ ಇಲ್ಲ. ಕಂಪನಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ನೀವು ಎಷ್ಟು BV ಮಾಡಿದ್ದೀರಾ, ಎಷ್ಟು ಪ್ಲಾನ್ ಪ್ರಕಾರ, ಎಷ್ಟು ಸ್ಟ್ರಕ್ಚರ್ ಪ್ರಕಾರ BV ತಂದಿದ್ದೀರಾ, ಅದಕ್ಕೆ ಕಂಟೆಸ್ಟ್ ಸಿಗುತ್ತೆ. 1 ರೂಪಾಯಿ ಕೂಡ ಅದರಲ್ಲಿ ಮೋಸ ಆಗೋದಿಲ್ಲ. ಸರಿಯಾಗಿ ನಿಮಗೆ ಪ್ಲಾನ್ ಅರ್ಥ ಆಗಿಲ್ಲ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ, ಯಾಕೆ ಕಮ್ಮಿ ಬಂತು, ಯಾಕೆ ಜಾಸ್ತಿ ಬಂತು, ಮತ್ತೆ ಯಾವ ರೀತಿ ಜಾಸ್ತಿ ಮಾಡ್ಕೊಳ್ಬೇಕು. ಸೊ ನಿಮಗೆ ಸ್ಲ್ಯಾಬ್ ಗೊತ್ತಾಗಬೇಕು. ಹಾಗೇನೆ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡೋದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ತೀನಿ. ಪ್ರೋಗ್ರೆಷನ್ ಬೋನಸ್ ಅನ್ನೋದು ದೊಡ್ಡ ಇನ್ಕಮ್ ಅಲ್ಲ, ಆದರೆ ದೊಡ್ಡ ಇನ್ಕಮ್ ಬರಲಿಕ್ಕೆ ನಿಮಗೆ ಪ್ರೋಗ್ರೆಷನ್ ಬೋನಸ್ ಖಂಡಿತ ಯೂಸ್ ಆಗುತ್ತೆ. ಸೊ ಹಾಗಾಗಿ ಪವರ್ ಆಫ್ 4 ಅಂದರೆ 4x4 ಪ್ರಕಾರನೇ ಫೋಕಸ್ ಮಾಡಿ. ಬರೀ ನಿಮ್ಮ ಅಂಡರಲ್ಲಿ ಜಾಯಿನ್ ಮಾಡಿಸಿ ಬಿಡಬೇಡಿ. ನಿಮ್ಮ ಸೀನಿಯರ್ ಆಕ್ಟಿವ್ ಯಾರು ಸಿಸ್ಟಮಲ್ಲಿ ಇದ್ದಾರೆ ಅಂತ ಮೆಂಟರ್ನ ನೀವೇ ಹುಡುಕಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರ ಮೆಂಟರ್ಶಿಪ್ ಪ್ರಕಾರ ಫಾಲೋ ಮಾಡಿ, ಖಂಡಿತ ರಿಸಲ್ಟ್ ಸಿಗುತ್ತೆ. ಬರೀ ವ್ಯಕ್ತಿಗಳನ್ನ ಜಾಯಿನ್ ಮಾಡಿಸಿ ಹೋಗಬೇಡಿ, ಅವರಿಗೆ ಗೈಡೆನ್ಸ್ ಕೊಡಿ, ಇನ್ಫಾರ್ಮೇಷನ್ ಕೊಡಿ, ನನ್ನ ವಿಡಿಯೋಸನ್ನು ಅವರಿಗೆ ಕಳಿಸಿ ಫಾಲೋ ಅಪ್ ಮಾಡಿ. ಸೊ ನೋಡ್ಬೋದು ಇಲ್ಲಿ ನೀವು 100 PV ಅನ್ನ ಪರ್ಸನಲ್ ಮಾಡ್ಕೊಂಡಿದ್ದೀರಾ. ಹಾಗೆ ನೀವು 4 ವ್ಯಕ್ತಿಗಳನ್ನ ಸ್ಪಾನ್ಸರ್ ಮಾಡಿದ್ದೀರಿ. ಕರೆಕ್ಟಾಗಿ ನೋಡ್ಕೊಳ್ಳಿ. A ಅನ್ನೋ ವ್ಯಕ್ತಿ, B ಅನ್ನೋ ವ್ಯಕ್ತಿ, C ಅನ್ನೋ ವ್ಯಕ್ತಿ, D ಅನ್ನೋ ವ್ಯಕ್ತಿ. ಸೊ ಅವರು ಕೂಡ ಅವ್ರ ಮನೆಗೆ ಬೇಕಾದ ಥಿಂಗ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ, ಒಂದು 50 PV ಮಾಡ್ಕೊಂಡಿದ್ದಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆ, ಜಾಸ್ತಿ PV ಮಾಡಿದಷ್ಟು ನಿಮ್ಮ ಇನ್ಕಮ್ ಜಾಸ್ತಿ ಆಗುತ್ತೆ. ಸೊ ಫಸ್ಟ್ ಇವಾಗ ನೀವು ಸೇರಿ ನಿಮ್ಮ 4 ಮೆಂಬರ್ಸ್ ಇದ್ದಾರೆ ಅಂದ್ರೆ 5 ಮೆಂಬರ್ಸ್ ಆಗಿತ್ತು ನಿಮ್ದು ಇನ್ಕ್ಲೂಡ್ ಆಗಿ. ಸೊ GPV ಅಂತಂದ್ರೆ ನಿಮ್ಮ ಪರ್ಸನಲ್ ಮತ್ತೆ ಟೀಮ್ ಇದು ಕೂಡ ಆಡ್ ಆಗುತ್ತೆ. ಸೊ ಫಸ್ಟ್ ನೀವು ಟೋಟಲ್ GPV ಎಷ್ಟು ಅಂತ ನೋಡಿ, ನಿಮ್ಮ ಆ್ಯಪ್ ಅಲ್ಲೂ ಶೋ ಆಗುತ್ತೆ ಬಿಲ್ಲಿಂಗ್ ಆದ ತಕ್ಷಣ. ಸೊ 100 ನೀವು ಮಾಡ್ಕೊಂಡಿದ್ದೀರಾ, 4 ಮೆಂಬರ್ಸ್ 50 ಮಾಡಿದ್ದಾರೆ, 200 ಪ್ಲಸ್ 100 ನಿಮ್ಮ ಟೋಟಲ್ GPV ಬಂದು 300 ಆಗಿದೆ. ಅದರಲ್ಲಿ ಪರ್ಸನಲ್ ಬಂದು 100 ನಿಮ್ದಾಗಿದೆ. 1 PV ಇಸ್ ಈಕ್ವಲ್ ಟು 27 BV ಅಂತ ನಾನು ನಿಮಗೆ ಇನ್ಫಾರ್ಮ್ ಮಾಡಿದ್ದೆ. ಸೊ ಇದೊಂದು ಗೊತ್ತಿರಬೇಕು, 1 PV ಇಸ್ ಈಕ್ವಲ್ 27. ಸೊ ಕ್ಯಾಲ್ಕುಲೇಷನ್ ಯಾವ ರೀತಿ ಆಗುತ್ತೆ ಅಂತಂದ್ರೆ ಫಸ್ಟ್ ನಿಮ್ಮ ಪರ್ಸನಲ್ PV ಮೇಲೆ ಕೂಡ ಇನ್ಕಮ್ ಬರುತ್ತೆ. ಸೊ 300 GPV ಅಂತಂದ್ರೆ ಈ ಸ್ಲ್ಯಾಬ್ ಅನ್ನು ನೋಡಿ. ಸೊ 199 ಕ್ರಾಸ್ ಆಗಿದೆ. 200 PV ಇಂದ 399 PV ಮಿಡ್ಲಲ್ಲಿ ಬಂತು ಅಂತಂದ್ರೆ ಸೊ ನಿಮ್ಮ ಟೋಟಲ್ GPV ಬಂದು 300 ಆಗಿದೆ. ಅಂದ್ರೆ ನೀವು 4% ಜಂಪ್ ಆದ್ರಿ. ಟೀಮ್ ಮಾಡೋದ್ರಿಂದ ನೀವು ಈ ಅವಕಾಶವನ್ನು ಬೇರೆ ವ್ಯಕ್ತಿಗಳಿಗೆ ನೀಡುವುದರಿಂದ ನೀವು ಲೆವೆಲ್ ಜಂಪ್ ಬೇಗ ಆಗ್ತೀರಾ, ಟೈಟಲ್ ಬೇಗ ರೀಚ್ ಆಗ್ತೀರಾ. ಸೊ ನೀವು ಒಬ್ಬರೇ ಮಾಡ್ತಿದ್ರೆ ಅಂದ್ರೆ 2% ಅಲ್ಲಿ ಇರ್ತಿದ್ರಿ. ಓಕೆ, 2 or 3% ಇರ್ತಿದ್ರಿ. ಸೊ ನೀವು 4% ಜಂಪ್ ಆದ್ರಿ. ನಿಮ್ಮ ಪರ್ಸನಲ್ PV ಎಷ್ಟು 100. 1 PV ಅಂದ್ರೆ ಎಷ್ಟು 27. 100 into 27 2700. ಇದು BVಗೆ ಕನ್ವರ್ಟ್ ಆಯ್ತು. ಸೊ PV ಅನ್ನ BVಗೆ ಕನ್ವರ್ಟ್ ಆದ್ಮೇಲೆ ಅದರ ಮೇಲೆ ನಿಮಗೆ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಆಗೋದು, BV ಮೇಲೆ ಇನ್ಕಮ್ ಬರುವಂಥದ್ದು. ಸೊ 2700 BV ಬಂತು. ಸೊ ನೀವು 4% ಅಲ್ಲಿ ಇದ್ದೀರಾ, ಹಾಗಾಗಿ ನಿಮ್ಮ ಎಷ್ಟು BV ಆಗಿರುತ್ತೆ ಅಷ್ಟು ನಿಮಗೆ ಬರುತ್ತೆ. 4% ಅಲ್ಲಿ ಇದ್ದೀರಾ, ಹಾಗಾಗಿ 4% ಬರುತ್ತೆ. ಸೊ ರಿಮೈನಿಂಗ್ ನಿಮ್ಮ ಟೀಮ್ ಅಲ್ಲಿ 4 ಮೆಂಬರ್ಸ್ ಇದ್ದಾರೆ. ಸೊ ಅವ್ರಿಗೂ ಎಷ್ಟು ಪರ್ಸೆಂಟ್ ರೀಚ್ ಆಗ್ತಾರೆ ನೋಡಿ. 50 PV ಆಗಿದೆ ಅವರ ಟೋಟಲ್ ಪರ್ಸನಲ್ ಮತ್ತೆ ಟೀಮ್ ಸೇರಿ 50 ಆಗಿರೋದು ಕಾರಣ ಅವರು 3% ಬಂದರು. ಸೇಮ್ ಎಲ್ಲರೂ ಕೂಡ 3%. ಹಾಗಾಗಿ ನಾನು 4 ಮೆಂಬರ್ಸ್ ಇದು ಕೂಡ ಆ್ಯಡ್ ಮಾಡ್ತೀನಿ. 200 PV ಆಯಿತು. 200 PV ಇಂಟು 27 5400 GBV ಬಂತು. ಸೊ 4 - 3 ಎಷ್ಟು, ನೀವು 4% ಇದ್ದೀರಾ, ನಿಮ್ಮ ಕೆಳಗಡೆ ಇದ್ದವರು 3% ಇರೋ ಕಾರಣ ಸೊ ನಿಮಗೆ ಪ್ರೋಗ್ರೆಷನ್ ಬೋನಸ್ ಕೂಡ ಆ್ಯಡ್ ಆಗುತ್ತೆ ಅಡಿಷನಲ್ ಟೀಮ್ ಇಂದ. ಸೊ 4 - 3 ಎಷ್ಟು 1%.
ಅವ್ರಿಗೂ ಕೂಡ ಅವರ ಪರ್ಸನಲ್ ಪಿ ಮೇಲೆ ಪೇಔಟ್ ಆಗಿ ನಿಮಗೆ ಉಳಿದದ್ದು ಪ್ರೋಗ್ರೆಷನ್ ಬೋನಸ್ ಅಂತ ಕನ್ಸಿಡರ್ ಆಗುತ್ತೆ. ಸೊ 5400 ಮೇಲೆ 1%, ಇದು ಪ್ರೋಗ್ರೆಷನ್ ಬೋನಸ್. ಸೊ ಆಸ್ ಪರ್ ಪವರ್ ಆಫ್ 4 ಪ್ರಕಾರ ಕಂಡೀಷನ್ ಇರೋದು ನಿಮ್ಮ 50 PV ಆಗಿರಬೇಕು, ನಿಮ್ಮ 4 ಡೈರೆಕ್ಟ್ ಸ್ಪಾನ್ಸರ್ ಆಗಿರಬೇಕು ಇದು. ಓಕೆ, ಸೊ ನಿಮ್ಮ 4 ಫ್ರಂಟ್ ಲೈನ್ ಆಗಿಲ್ಲ ಅಂತಂದ್ರೆ ಬೇರೆ ಬೇರೆ ಡಿಫ್ರೆಂಟ್ ಲೀಗ್ಗೆ ನೀವೇ ಡೈರೆಕ್ಟ್ ಸ್ಪಾನ್ಸರ್ ಪ್ಲೇಸ್ಮೆಂಟ್ ಮಾಡಿ 50 PV ಮಾಡಿದ್ರು ಕೂಡ ನೀವು ಪವರ್ ಆಫ್ 4 ಅನ್ನ ಕಂಪ್ಲೀಟ್ ಮಾಡಬಹುದು. ಇದು ಆಪ್ಷನ್ಸ್ ಇದೆ ನಿಮಗೆ. 4 ಫ್ರಂಟ್ ಲೈನ್ ಕೂಡ 50 PV ಮಾಡ್ಕೊಂಡಿದ್ದಾರೆ, ನಿಮ್ದು ಕೂಡ 50 PV ಆಗಿದೆ ಅಂದ್ರೆ ನೀವು ಪವರ್ ಆಫ್ 4 ಇನ್ಕಮ್ ಕೂಡ ಎಲಿಜಿಬಲ್ ಆಗ್ತೀರಾ. 1 ಶೇರ್ ವ್ಯಾಲ್ಯೂ ಲಾಸ್ಟ್ ಕರೆಂಟ್ ಪ್ಲಾನ್ ಪ್ರಕಾರ 460 ಬಂದಿದೆ, ಜಾಸ್ತಿ ಕೂಡ ಆಗ್ತಾ ಹೋಗ್ಬೋದು. 2 ಶೇರ್ಸ್ ನಿಮ್ಗೆ ಸಿಗುತ್ತೆ. 1 ಶೇರ್ ವ್ಯಾಲ್ಯೂ 460 ಅಂತಂದ್ರೆ 2 ಶೇರ್ದು 920 ರುಪೀಸ್. ಬರೀ 250 PV ನಿಮಗೆ ಅಪ್ರಾಕ್ಸಿಮೇಟ್ಲಿ 1000 ರುಪೀಸ್ ಕ್ರಾಸ್ ಆಗುತ್ತೆ. ಸೊ ನೀವು ಇನ್ಸ್ಟೆಂಟ್ ಇನ್ಕಮ್ ಕೂಡ ಮಾಡ್ಕೊಳ್ಬಹುದು ಫಾಸ್ಟ್ ಆಗಿ. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು. ಸೊ ನೀವು ಪರ್ಸನಲ್ ಆಗಿ 200 PV ಮಾಡ್ಕೊಂಡಿದ್ದೀರಾ. ಸೊ 4 ಮೆಂಬರ್ಸ್ ಇದ್ದಾರೆ. ಸೊ ಅಡಿಷನಲ್ ಅನ್ನೋ ಸ್ಪಾನ್ಸರ್ ಇದ್ರೆ ನಾನು ಏನ್ ಮಾಡಬೇಕು? ವೆರಿ ಸಿಂಪಲ್, ನೀವು ಯಾರ ಕೆಳಗಡೆ ಬೇಕಾದ್ರೂ ಸಪೋರ್ಟ್ ಮಾಡ್ಲಿಕ್ಕೆ ಅವ್ರ ಅಂಡ್ರಲ್ಲಿ ಪ್ಲೇಸ್ಮೆಂಟ್ ಮಾಡಬಹುದು. ಅದು ನೀವೇ ಡೈರೆಕ್ಟ್ ಸ್ಪಾನ್ಸರ್ ಆಗ್ತೀರಾ. ಪ್ಲೇಸ್ಮೆಂಟ್ ಕೆಳಗಡೆ ಯಾರ ಕೆಳಗಡೆ ಕೊಟ್ಟರು ಕೂಡ ಅವರಿಗೆ ಪ್ರೋಗ್ರೆಷನ್ ಬೋನಸ್ ಮತ್ತೆ ಅವರ ಲೆವೆಲ್ ಜಂಪ್ ಆಗ್ಲಿಕ್ಕೆ ನೀವು ಸಪೋರ್ಟ್ ಮಾಡಬಹುದು. ಸೊ ಈ ತರ ಇದು ಸಪೋರ್ಟ್ ಸಿಸ್ಟಮ್ ಕೂಡ ಇದೆ. ಇಲ್ಲಿ ಒಬ್ಬರೇ ಗ್ರೋ ಆಗೋದಂತಲ್ಲ, ಟೀಮ್ ಅನ್ನು ಕೂಡ ನೀವು ಸಪೋರ್ಟ್ ಮಾಡಬಹುದು. ನೀವು ಎಕ್ಸ್ಟ್ರಾ ಸ್ಪಾನ್ಸರ್ ಅನ್ನ ಅವ್ರ ಕೆಳಗಡೆ ಪ್ಲೇಸ್ಮೆಂಟ್ ಮಾಡೋ ಮುಖಾಂತರ. ಇಲ್ಲಿ ನಿಮ್ಮ 200 PV ಪರ್ಸನಲ್ ಮಾಡ್ಕೊಂಡಿದ್ದೀರಾ, ಒಬ್ಬ ವ್ಯಕ್ತಿ 100 ಆಗಿದೆ, ಇನ್ನೊಬ್ಬರ ವ್ಯಕ್ತಿಯ ಟೀಮ್ ಇಂದ 170. ಇದು ಪರ್ಸನಲ್ ಅಂಡ್ ಟೀಮ್ ಸೇರಿ ನಾನು ಆಡ್ ಮಾಡ್ತಾ ಇದ್ದೀನಿ ಎಕ್ಸಾಂಪಲ್ಗೋಸ್ಕರ. ಜಾಸ್ತಿ PV ಆದ್ರೆ ಜಾಸ್ತಿ ದುಡ್ಡು ಬರುತ್ತೆ. ಅದು ನೀವು ಎಷ್ಟು ಸೀರಿಯಸ್ ಆಗಿ ಎಷ್ಟು ನೀವು ಫೋಕಸ್ ಆಗಿ ಮಾಡ್ಕೊಳ್ತೀರಾ ಅದರ ಮೇಲೆ ನೀವು ನಿಮ್ಮ ಇನ್ಕಮ್ ಅನ್ನು ಡಿಸೈಡ್ ಮಾಡ್ಕೊಳ್ಬಹುದು. ಇದು ಪ್ರತಿ ತಿಂಗಳ ಬಿಸ್ನೆಸ್ ಮೇಲೆ ಡಿಸೈಡ್ ಆಗುತ್ತೆ. ಹಾಗಾಗಿ 6 ಮಂತ್ ಸರಿಯಾಗಿ ಕನ್ಸಿಸ್ಟೆನ್ಸಿ ಆಗಿ ಫೋಕಸ್ ಆಗಿ ಡೆಡಿಕೇಶನ್ ಇಂದ ಒಂದು ಲರ್ನಿಂಗ್ ಕಲಿತು ಫಾಲೋ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಈ ಜಾಯಿನ್ ಆದ ತಕ್ಷಣ ದುಡ್ಡು ಬರುವಂತ ಸ್ಕೀಮ್ ಅಲ್ಲ, ಮತ್ತೆ ಒಬ್ಬರನ್ನ ಸೇರಿಸಿದ ದುಡ್ಡು ಬರುವಂತ ಸ್ಕೀಮ್ ಅಲ್ಲ, ಮನಿ ಸರ್ಕ್ಯುಲೇಷನ್ ಕಾನ್ಸೆಪ್ಟ್ ಅಲ್ಲ, ಇದು ಪ್ಯೂರ್ಲಿ ಬಿಸ್ನೆಸ್. ಹಾಗಾಗಿ ಪ್ಲಾನ್ ಅನ್ನ ಸರಿಯಾಗಿ ತಿಳ್ಕೊಳ್ಳಿ. ಗೊತ್ತಿಲ್ಲ ಅಂತಂದ್ರೆ ಸೊ ಗೊತ್ತಿದ್ದವ್ರ ಹತ್ರ ಕೇಳಿ ಕಳೀರಿ. ಸೊ ಪ್ರಾಪರ್ ಮೆಂಟರ್ ನಿಮ್ಮ ಯಾರಿದ್ದಾರೆ ಅವ್ರ ಹತ್ರ ಗೈಡೆನ್ಸ್ ಪಡ್ಕೊಂಡು ಮಾಡಿ. ಸೊ ಸಿ ಅನ್ನೋ ವ್ಯಕ್ತಿ ಕೂಡ 100 ಮಾಡ್ಕೊಂಡಿದ್ದಾರೆ, ಡಿ ಅನ್ನೋ ವ್ಯಕ್ತಿ 40 PV ಮಾಡ್ಕೊಂಡಿದ್ದಾರೆ. ಸೊ ನಿಮ್ಮ ಅಡಿಷನಲ್ ಸ್ಪಾನ್ಸರ್ ಇಲ್ಲಿ ನೋಡಿ, ಇದು ನೀವು ಮಾಡುವಂತ ಸ್ಪಾನ್ಸರ್ಡ್ ಬೈ ಯು ಪ್ಲೇಸ್ಡ್ ಅಂಡರ್ ಎ. ಸೊ ನಿಮ್ಮ ಡೈರೆಕ್ಟ್ ಫ್ರಂಟ್ ಲೈನ್ ಕೆಳಗಡೆ ನೀವು ಪ್ಲೇಸ್ ಮಾಡಿದ್ದೀರಿ. ಹಾಗಾಗಿ ಇದು ನಿಮ್ಮ 5ನೇ ಫ್ರಂಟ್ ಲೈನ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಓಕೆ, ಸೊ ಕ್ಯಾಲ್ಕುಲೇಷನ್ ನೋಡೋಣ. ಸೊ ಟೋಟಲ್ GPV ಎಷ್ಟಾಗುತ್ತೆ? 200 ಪ್ಲಸ್ 100 ಪ್ಲಸ್ 170 ಪ್ಲಸ್ 100 ಪ್ಲಸ್ 40 ಪ್ಲಸ್ 100 710 ಆಗುತ್ತೆ. ಸೊ ಟೋಟಲ್ GPV 700 ಆದ್ರೆ ನೀವು 6% ನೀವು ಜಂಪ್ ಆಗ್ತೀರಾ. ಓಕೆ, ಅದರಲ್ಲಿ ನಿಮ್ಮ ಪರ್ಸನಲ್ PV ಬಂದು 200 ಆಗಿದೆ. ಪರ್ಸನಲ್ PV ಬಂದು 200. ಓಕೆ, 200 PV ಮೇಲೆ 200 ಆಗಿದೆ. ನಿಮ್ಮ ಪರ್ಸನಲ್ PV ಬಂದು 200 ಮಾಡ್ಕೊಂಡಿದ್ದೀರಾ. ಓಕೆ, ಸೊ ಪರ್ಸನಲ್ PV ಮೇಲೆ 200 ಇಂಟು 27 ಅಂದ್ರೆ 5400. ಸೊ ನೀವು 6% ಅಲ್ಲಿ ಇದ್ದೀರಿ. ಹಾಗಾಗಿ ನಿಮ್ಮ ಪರ್ಸನಲ್ PV ಮೇಲೆ ನಿಮಗೆ 6% ಸಿಗತ್ತೆ. ಸೊ ಈ ತರ ನಿಮ್ಮ ಪರ್ಸನಲ್ PV ಎಷ್ಟು ಬೇಕಾದ್ರೂ ಮಾಡ್ಬೋದು. ಜಾಸ್ತಿ ಮಾಡಿದಷ್ಟು ಒಳ್ಳೇದೇ. ಜಾಸ್ತಿ ಮಾಡಿದ್ರೆ ನಿಮ್ಮ ಪರ್ಸನಲ್ PV ಮೇಲೆ ಜಾಸ್ತಿ ಪ್ರೋಗ್ರೆಷನ್ ಬೋನಸ್ ಬರುತ್ತೆ. ಬಟ್ ಪ್ರೋಗ್ರೆಷನ್ ಬೋನಸ್ ಇದು ಬಿಗಿನರ್ಸಿಗೆ ಒಂದು ಜಸ್ಟ್ ಬರುವಂತ ಇನ್ಕಮ್. ಸೊ ಇದೇ ರೀತಿ ನೀವು ಜಾಸ್ತಿ ಫೋಕಸ್ ಮಾಡ್ತಾ ಹೋದ್ರೆ ಜಾಸ್ತಿ ಬರುತ್ತೆ. ಹಾಗೇನೆ ನಿಮ್ಮ 5 ಮೆಂಬರ್ಸ್ ಅಲ್ಲಿ ಒಬ್ಬ ವ್ಯಕ್ತಿ 2% ಅಲ್ಲಿ ಇದ್ದಾರೆ, ಇನ್ನಿಬ್ರು 3 ವ್ಯಕ್ತಿಗಳು 3% ಅಲ್ಲಿ ಇದ್ದಾರೆ. ಈ ಸ್ಲ್ಯಾಬ್ ಪ್ರಕಾರ ಒಬ್ಬ ವ್ಯಕ್ತಿ 4% ಇದ್ದಾರೆ. ಹಾಗಾಗಿ ನಾನು ಇದನ್ನ ಡಿಫ್ರೆಂಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಎಸ್, ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಇದು GPV ಟೋಟಲ್ ಆಗಿ 200 ಆಗಿರುತ್ತೆ. 200 ಅಂತಂದ್ರೆ ಅವ್ನು 4% ಜಂಪ್ ಆಗ್ತಾನೆ, ಯಾಕಂದ್ರೆ ನೀವು ಪ್ಲೇಸ್ಮೆಂಟ್ ಕೊಟ್ಟ ಕಾರಣ. 6 ಮೈನಸ್ 4 ಅಂದ್ರೆ 2% ಡಿಫ್ರೆನ್ಸ್ ಏನಿದೆ ಅದು ನಿಮಗೆ ಪ್ರೋಗ್ರೆಷನ್ ಬೋನಸ್ ಅಂತ ಸಿಗುತ್ತೆ. ಹಾಗಾಗಿ 100 ಇಂಟು 27 2700 ಇಂಟು 2%. ಸೊ ನೆಕ್ಸ್ಟ್ 3 ಮೆಂಬರ್ಸ್ 3% ಅಲ್ಲಿ ಇದ್ದಾರೆ. 170, 100 ಮತ್ತೆ ನ್ಯೂ ಸ್ಪಾನ್ಸರ್. ಈ ತರ ಎಲ್ಲಿ ಬೇಕಾದ್ರೂ ಸ್ಪಾನ್ಸರ್ ಎಷ್ಟು ಬೇಕಾದ್ರೂ ಮಾಡ್ತಾ ಹೋಗ್ಬೋದು. ಅದು ನಿಮ್ಗೆ ಕನ್ಸಿಡರ್ ಆಗೋದು, ಯಾರು ಮಾಡ್ತಾರೋ ಅವ್ರಿಗೆ ಕನ್ಸಿಡರ್ ಆಗುತ್ತೆ. ಸೊ 170 ಪ್ಲಸ್ 100 ಪ್ಲಸ್ 100 370 ಇಂಟು 27 1 PV is equal 27. 370 ಇಂಟು 27 9990 GBV ಬಂತು.
ನೀವು 6 ಇದ್ದೀರಾ, ನಿಮ್ಮ ಕೆಳಗಡೆ ಇದ್ದವರು 3% ಅಲ್ಲಿ ಇರ್ತಾರೆ. ಹಾಗೆ ಡಿಫ್ರೆನ್ಸ್ ಎಷ್ಟಿದೆ? 3%. 9990 ಮೇಲೆ 3% ತೆಗಿತೀನಿ, ಆವಾಗ ಸರ್ಟೆನ್ ಬೋನಸ್ ಬರುತ್ತೆ. ಇನ್ನೊಬ್ರು ಬಂದು 40 PV ಅಷ್ಟೇ ಮಾಡ್ಕೊಂಡಿದ್ದಾರೆ, ಬಿಲೋ 49 PV ಇದ್ರೆ ಅವ್ರಿಗೆ 2%. 6 ಮೈನಸ್ 2 ಎಷ್ಟು? 4. ಓಕೆ, 6 ಮೈನಸ್ 2 ಇಸ್ ಈಕ್ವಲ್ ಎಷ್ಟು? 4% ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ 4% ಬರುತ್ತೆ. 40 ಇಂಟು 27 ಅಂದರೆ 1080 BV ಆಯಿತು. BVಯನ್ನು BVಗೆ ಕನ್ವರ್ಟ್ ಮಾಡಿ 4% ಬರುತ್ತೆ. ಅಗೇನ್ ನಿಮಗೆ 404 ಕೂಡ ಕಂಪ್ಲೀಟ್ ಆಯಿತು, ಯಾಕಂದರೆ ನಿಮ್ಮ 50 PV ಮತ್ತು ನಿಮ್ಮ 4 ಫ್ರಂಟ್ ಲೈನ್ ಮೇಲೆ 50 PV ಕ್ರೈಟೀರಿಯಾ ಕಂಪ್ಲೀಟ್ ಆಗಿದೆ. ಹಾಗಾಗಿ 404 ಇನ್ಕಮ್ ಅಡಿಷನಲ್ ಬರುತ್ತೆ ಪ್ರೋಗ್ರೆಷನ್ ಬೋನಸ್ನ ಜೊತೆಗೆ. ಅಡಿಷನಲ್ 2 ಶೇರ್ಸ್ ಸಿಗುತ್ತೆ, 920 ರುಪೀಸ್ ಆಗುತ್ತೆ. ಇದು ಜಾಸ್ತಿ ಕೂಡ ಆಗ್ಬೋದು. ಸೊ ಈ ಥರ ನೀವು ಬಿಗಿನಿಂಗಲ್ಲಿ ಕೂಡ ಇನ್ಕಮನ್ನು ಫಾಸ್ಟಾಗಿ ಮಾಡ್ತಾ ಹೋಗ್ಬೋದು. ಇದು ಜಸ್ಟ್ ಫಾರ್ ನಿಮಗೆ ಕ್ಯಾಲ್ಕುಲೇಷನ್ಗೋಸ್ಕರ, ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ. ಆವಾಗ ನಿಮ್ಮ ಇನ್ಕಮನ್ನು ನೀವು ಯಾವಾಗ ಬೇಕಾದ್ರೂ ಜಾಸ್ತಿ ಕೂಡ ಮಾಡ್ಕೊಳ್ತಾ ಹೋಗ್ಬೋದು, ನಿಮಗೆ ಇನ್ಕಮ್ ಪ್ಲಾನ್ ಅರ್ಥ ಆದರೆ. ಇದಕ್ಕಂತ ಕಂಪನಿ ಆಲ್ರೆಡಿ ಸಿಸ್ಟಮನ್ನು ಸೆಟ್ ಮಾಡಿದೆ. ಸೊ ನೀವು ಎಷ್ಟು BV ಮಾಡ್ತೀರಾ ಅಷ್ಟು ಪೇಮೆಂಟ್ ಬಂದೇ ಬರುತ್ತೆ. ಸೊ ನೀವು ಆ್ಯಕ್ಷನ್ ಮಾಡಿದಾಗ ಮಾತ್ರ ನಿಮ್ಮ ಬಿಸ್ನೆಸ್ ಜಾಸ್ತಿಯಾಗಿ ನಿಮ್ಮ ಇನ್ಕಮನ್ನು ಜಾಸ್ತಿ ಮಾಡ್ತಾ ಹೋಗ್ಬೋದು. ಬಿಲೋ 100 ರುಪೀಸ್ ಇದ್ರೆ ಅದು ಕ್ರೆಡಿಟ್ ಆಗೋದಿಲ್ಲ, ಅನ್ಪೇಯ್ಡ್ ಅಂತ ಇರುತ್ತೆ. ಯಾವಾಗ ನಿಮ್ದು 100 ರುಪೀಸ್ ಕ್ರಾಸ್ ಆಗುತ್ತೆ ಅವಾಗ ಒಟ್ಟಿಗೆ ಅದು ಪೇಔಟ್ ಆಗುತ್ತೆ. ಮತ್ತು ನೆಫ್ಟ್ ರಿಜೆಕ್ಟ್ ಆಗಿದ್ದರೆ ಅದು ಕ್ರೆಡಿಟ್ ಆಗಿರೋದಿಲ್ಲ. ಇದೆಲ್ಲ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಹಂತದಲ್ಲೂ ಕಂಪನಿ ಅಜಾದೀಸ್ ಕಾಲ್ ಸೆಂಟ್ರಿಗೆ ಕಾಲ್ ಮಾಡಿ ನೀವು ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಪಡ್ಕೊಳ್ಬೋದು. ಆ್ಯಪಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಬಿಲೋ 100 ರುಪೀಸ್ ಇದ್ರೆ ಕ್ರೆಡಿಟ್ ಆಗೋದಿಲ್ಲ, ಅದು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಯಾವಾಗ ನಿಮ್ಮ 100 ರುಪೀಸ್ ಕ್ರಾಸ್ ಆಗಿರುತ್ತೆ ಪರ್ಸನಲ್ ಪರ್ಚೇಸ್ ಮೇಲೆ, ಅದು ಒಟ್ಟಿಗೆ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಫಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಬಂದು ನಿಮಗೆ ಮೈಲ್ಸ್ಟೋನ್ 2. ಸೊ ಮೈಲ್ಸ್ಟೋನ್ 1 ಅಂತಂದರೆ ನಿಮ್ಮ 50 PV ಮತ್ತು ನಿಮ್ಮ 4 ಫ್ರಂಟ್ ಲೈನ್ನ 50 PV ಆದರೆ ನಿಮಗೆ 2 ಶೇರ್ಸ್ ಸಿಗುತ್ತೆ. ಅದೇ ನನಗೆ ಜಾಸ್ತಿ ಇನ್ಕಮ್ ಬೇಕು ಅಂದರೆ ನೀವು ಮೈಲ್ಸ್ಟೋನ್ 2ಗೆ ಫೋಕಸ್ ಮಾಡ್ಬೋದು ಆ್ಯಸ್ ಎ ಬಿಗಿನರ್. ವೆರಿ ಸಿಂಪಲ್, ನಿಮ್ಮ 50 PV ಕಂಪ್ಲೀಟ್ ಆಗಿರಬೇಕು ಪರ್ಸನಲ್ ಇನ್ ಮಂತಲ್ಲಿ, ಒಂದೇ ದಿನದಲ್ಲಿ ಆಗಬೇಕಂತ ಇನ್ನು ಮಂತಲ್ಲಿ. ಅದು ಪರ್ಸನಲ್ ಆರ್ಡರ್ ತೆಗೆದು ಮಾಡ್ಬೋದು, ಬೇರೆಯವ್ರಿಗೆ ಕೊಟ್ಟು ಮಾಡ್ಬೋದು. ಅದು ನನ್ನ ಐಡಿಯಾ ಯೂಸ್ ಮಾಡಿಕೊಂಡು ನೀವು ಸಾಕಷ್ಟು ಆರ್ಡರ್ಗಳನ್ನು ಪಡ್ಕೊಂಡು ಕೂತ ಜಾಗದಿಂದನೇ ಕಸ್ಟಮರ್ಗೆ ಪ್ರಾಡಕ್ಟನ್ನು ಡೆಲಿವರಿ ಮಾಡೋ ಮುಖಾಂತರ ನಿಮ್ಮ ಹೈಯೆಸ್ಟ್ ಪರ್ಸನಲ್ PV ಕೂಡ ಮಾಡಿ, ಅಥವಾ ಮಿಕ್ಕಿದ ಪರ್ಸನಲ್ PVಯನ್ನು ನಿಮ್ಮ ಕೆಳಗಡೆ ಇರುವಂಥ ವ್ಯಕ್ತಿಗಳ ಮೇಲೆ ಬಿಲ್ಲಿಂಗ್ ಮಾಡಿ ಕೂಡ ಮಾಡ್ಬೋದು. ಹಾಗಾಗಿ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಒಂದಿಷ್ಟು ಸ್ಟ್ರಾಟಜಿಸ್ಗಳನ್ನ ಕೊಡ್ತೇನೆ. ಸೊ ಮೈಲ್ಸ್ಟೋನ್ 2 ಕ್ವಾಲಿಫೈ ಆಗಬೇಕು ಅಂತಂದರೆ ನಿಮ್ಮ 50 PV ಆಗಿರಬೇಕು. ವೆರಿ ಸಿಂಪಲ್, ನಿಮ್ಮ 4 ಫ್ರಂಟ್ ಲೈನ್ ಯಾರಿದ್ದಾರೆ ಅವರನ್ನು ನೀವು ಮೈಲ್ಸ್ಟೋನ್ 1ಗೆ ಫೋಕಸ್ ಮಾಡಿ, ಅವ್ರಿಗೂ 1000 ರುಪೀಸ್ ಥರ ಇನ್ಕಮ್ ಬರುತ್ತೆ. ಸೊ ಕ್ರೈಟೀರಿಯಾ ಬಂದು ಮೈಲ್ಸ್ಟೋನ್ 2ಗೆ ಗೆಟ್ 12 ಅಡ್ವೈಸರ್ಸ್ ಟು ಕಂಪ್ಲೀಟ್ 50 PV ಈಚ್ ಇನ್ ಸೆಕೆಂಡ್ ಜನರೇಷನ್. ಅಂತಂದರೆ ನಿಮ್ಮ ಫ್ರಂಟ್ ಲೈನ್ ಯಾರಿದ್ದಾರೆ ಅದು ಫಸ್ಟ್ ಜನರೇಷನ್, ಅವ್ರನ್ನ ಬಿಟ್ಟು ಕೆಳಗಡೆ 12 ಮೆಂಬರ್ಸ್ ಇದು 50 PV ಆಗಿರಬೇಕು. ಮಿನಿಮಮ್ 2 ಅಡ್ವೈಸರ್ಸ್ ಅಡ್ವೈಸರ್ಸ್ ಫ್ರಮ್ 2 ಅಟ್ಲೀಸ್ಟ್ 4 ಡಿಫ್ರೆಂಟ್ ಲೆಗ್. ಯಾವುದಾದ್ರೂ ಒಂದು ಲೆಗ್ಗಲ್ಲಿ 2 ವ್ಯಕ್ತಿಗಳು ಡಿಫ್ರೆಂಟ್, ಒಬ್ಬೊಂದು ಟೀಮಿಂದ ಡಿಫ್ರೆಂಟ್ 2 ಲೆಗ್ಗಲ್ಲಿ 50 PV ಮಾಡಿರಬೇಕು. ಮಿಕ್ಕಿದ 10 ಮೆಂಬರ್ಸ್ ಇದು 50 PV ಒಂದೇ ಲೆಗ್ಗಲ್ಲಿ ಬೇಕಾದ್ರೆ ಬರಲಿ, ಎನಿವೇರ್ ಎಲ್ಲಿ ಬೇಕಾದ್ರೂ ಬರಲಿ. ಸೊ ನಿಮಗೆ ಇದು ಎಲಿಜಿಬಲ್ ಆಗುತ್ತೆ. ಇದೆಲ್ಲ ನೋಡೋದು ನೀವು ಎಲಿಜಿಬಲ್ ಆಗಿದ್ದೀರಾ ಇಲ್ವಾ ಅಂತ ನಿಮ್ಮ ಬಿಲ್ಡರ್ ರಿಪೋರ್ಟಲ್ಲಿ, ಆ್ಯಪಲ್ಲಿ ಬಿಸ್ನೆಸ್ ಡ್ಯಾಶ್ಬೋರ್ಡಲ್ಲಿ ಬಿಲ್ಡರ್ ರಿಪೋರ್ಟಲ್ಲಿ ನಿಮಗೆ ಕಂಪ್ಲೀಟ್ ಡೇಟಾ ಸಿಗುತ್ತೆ. ಲಾಯಲ್ಟಿ ಎಷ್ಟಾಗಿದೆ, ಮೈಲ್ಸ್ಟೋನ್ 1 ಕ್ವಾಲಿಫೈರ್ ಎಸ್ ಆರ್ ನೋ, ಪ್ರತಿಯೊಂದು ಸಿಗುತ್ತೆ. ಹಾಗಾಗಿ ಆ್ಯಪನ್ನು ಚೆಕ್ ಮಾಡಿ. ನೀವು ಇದನ್ನು ಕಂಪ್ಲೀಟ್ ಮಾಡಿ ನಿಮಗೆ 4 ಶೇರ್ಸ್ ಸಿಗುತ್ತೆ. ಇದನ್ನೇ ನೀವು ಡುಪ್ಲಿಕೇಟ್ ಮಾಡಿದ್ರೆ ನೀವು ಫಾಸ್ಟೆಸ್ಟ್ ಆಗಿ ಡೈರೆಕ್ಟ್ ರೀಚ್ ಆಗ್ಬೋದು. ನಿಮ್ಮ ಇನ್ಕಮನ್ನು ಫಾಸ್ಟಾಗಿ ನೀವು ಜಂಪ್ ಮಾಡ್ತಾ ಹೋಗ್ಬೋದು. ಸೊ ಎಕ್ಸಾಂಪಲ್ ಇದೆ ನೋಡಿ. ಸೊ ಇದು ನಿಮ್ಮ ಫಸ್ಟ್ ಜನರೇಷನ್. ಸೆಕೆಂಡ್ ಜನರೇಷನಲ್ಲಿ ನಿಮಗೆ 12 ಮೆಂಬರ್ಸ್ ಇದು 50 PV ಬಂದಿರಬೇಕು. ಸೊ ಕೆಲವರು ಇನ್ಆಕ್ಟಿವ್ ಮೆಂಬರ್ಸ್ ಇರ್ತಾರೆ. ಸೊ ಅವಾಗ ಏನು ಕನ್ಸಿಡರ್ ಆಗುತ್ತೆ ನೋಡಿ. ಎ ಅನ್ನೋ ವ್ಯಕ್ತಿ 0 PV ಮಾಡ್ಕೊಂಡಿದ್ದಾರೆ, ಬಟ್ ಎ ಅನ್ನೋ ವ್ಯಕ್ತಿ ಇ ಅನ್ನು ಸ್ಪಾನ್ಸರ್ ಮಾಡಿದ್ದಾನೆ, ಅವನು 0 PV ಮಾಡಿದ್ದಾನೆ. ಬಟ್ ಇ ಅನ್ನೋ ವ್ಯಕ್ತಿ ಎಫ್ ಅನ್ನು ಸ್ಪಾನ್ಸರ್ ಮಾಡಿದ್ದಾನೆ, ಅವನು 50 PV ಮಾಡಿದ್ದಾನೆ. ಇದು ನಿಮಗೆ ಕಂಪ್ರೆಸ್ಡ್ ಆಗಿ ಕನ್ಸಿಡರ್ ಆಗುತ್ತೆ. ಸೊ ಈ ಥರ ಎಲ್ಲಿ ಬೇಕಾದ್ರೂ ಬರಲಿ. ಸೊ 12 ಮೆಂಬರ್ಸ್ ನಿಮ್ಮ ಫಸ್ಟ್ ಜನರೇಷನ್ ಬಿಟ್ಟು ಕೆಳಗಡೆಯಿಂದ 12 ಮೆಂಬರ್ಸ್ ಇದು 50 PV ಆದರೆ ನೀವು 2ಗೆ ಕ್ವಾಲಿಫೈ. ಈ ಒಂದು PV ಆಫ್ ಲೀಡರ್ಸ್ ರೆಡ್ ಕಲರ್, ಇಲ್ಲಿ ರೆಡ್ ಕಲರ್ ಕೊಟ್ಟವರು ಲೆಸ್ ದೆನ್ 50 PV ಮಾಡ್ಕೊಂಡಿದ್ದಾರೆ. ಸೊ ಕ್ರೈಟೀರಿಯಾ ಬಂದು 50 PV ಆಗಿರಬೇಕು. ಬಟ್ ದೇರ್ ಡೌನ್ಲೈನ್ಸ್ ಹ್ಯಾವ್ ಡನ್ 50 PV, ಆದರೆ ಅವರು ಸ್ಪಾನ್ಸರ್ ಮಾಡಿದಂತಹ ವ್ಯಕ್ತಿಗಳು 50 PV ಮಾಡಿದ್ದಾರೆ. ದೆನ್ ದೋಸ್ ಡೌನ್ಲೈನ್ಸ್ ವಿಲ್ ಬಿ ಕನ್ಸಿಡರ್ ಆಸ್ ಸೆಕೆಂಡ್ ಜನರೇಷನ್, ವಿಚ್ ಮೀನ್ಸ್ ಫಾರ್ ಮೈಲ್ಸ್ಟೋನ್ 2.
ಸೊ ಇದು ನಿಮಗೆ ಮೈಲ್ಸ್ಟೋನ್ 2ಗೆ ಎಲಿಜಿಬಲ್ ಆಗುತ್ತೆ. ನಿಮ್ಮ ಫ್ರಂಟ್ ಲೈನೇ ಮಾಡಬೇಕಂತಿಲ್ಲ, ಇಲ್ಲ ಎಕ್ಸ್ಟ್ರಾ ನೀವು ಸ್ಪಾನ್ಸರ್ ಕೆಳಗಡೆ ಪ್ಲೇಸ್ಮೆಂಟ್ ಮಾಡಿ 50 PV ಮಾಡಿದ್ರು ಕೂಡ ಕನ್ಸಿಡರ್ ಆಗುತ್ತೆ. ಇದಕ್ಕೆ ನೀವು ಕ್ವಾಲಿಫೈ ಆಗಿದ್ದೀರಾ ಇಲ್ವಾ ಅಂತ ನಿಮ್ಮ ಬಿಲ್ಡರ್ ರಿಪೋರ್ಟ್ ಅಲ್ಲಿ ಹೋಗಿ ಸಪ್ರೇಟ್ ಕಾಲಮ್ ಅಲ್ಲಿ ನಿಮಗೆ ಎಸ್ ಆರ್ ನೋ ಅಂತ ಶೋ ಆಗುತ್ತೆ. ಸೊ ಕ್ಯಾಲ್ಕುಲೇಷನ್ ನೋಡೋಣ. ಸೊ ನಿಮ್ಮ 50 PV ಮಾಡ್ಕೊಂಡಿದ್ದೀರಾ, ನಿಮ್ಮ 4 ಫ್ರಂಟ್ ಲೈನ್ 50 PV ಅಬೋವ್ ಮಾಡ್ಕೊಂಡಿದ್ದಾರೆ. ಇದು ಫಸ್ಟ್ ಜನರೇಷನ್, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಬಂದು ಆಕ್ಟಿವ್ ಮೆಂಬರ್ಸ್ ಇದು ಫಸ್ಟ್ ಜನರೇಷನ್. ಸೊ ಅವ್ರಿಗೂ ಕೂಡ ನೀವು 404 ಬಗ್ಗೆ ಕ್ಲಾರಿಟಿ ಕೊಟ್ರಿ, ಅವರನ್ನ ಮೈಲ್ಸ್ಟೋನ್ 1ಗೆ ಫೋಕಸ್ ಮಾಡ್ಕೊಂಡ್ರಿ. ಸೊ ಅವರು ಕೂಡ ಫೋಕಸ್ ಮಾಡ್ಕೊಳ್ತಾರೆ. ಸೊ ಅವರು ಸ್ಪಾನ್ಸರ್ ಮಾಡ್ಕೊಂಡ್ರು, 4 ಸ್ಪಾನ್ಸರ್ ಮಾಡ್ಕೊಂಡ್ರು. ಅದರಲ್ಲಿ 2 ಟೀಮ್ ಮೆಂಬರ್ಸ್ 4 ಸ್ಪಾನ್ಸರ್ ಮಾಡಿ 50 PV ಈಚ್. ಓಕೆ, ಇನ್ನೆರಡು ಟೀಮ್ ಅವರು ಬರೀ ಅವರು ಇಬ್ಬರನ್ನ 50 PV ಮಾಡಿಸಿದ್ರು ಡಿಫ್ರೆಂಟ್ ಲೆಕ್ ಅಲ್ಲಿ. ಇದು ಎಲಿಜಿಬಲ್ ಆಗುತ್ತೆ, ಯಾಕಂತಂದ್ರೆ 4 + 4 8, 8 + 2 10, 10 + 2 12, ಟೋಟಲ್ ಆಗಿ 12 ಮೆಂಬರ್ಸ್ ಇದು 50 PV ಆಗಿದೆ. ಮೈಲ್ಸ್ಟೋನ್ ನ ಕ್ರೈಟೀರಿಯಾ ಬಂದು ನಿಮ್ಮ ಫಸ್ಟ್ ಜನರೇಷನ್ ಬಿಟ್ಟು ಸೆಕೆಂಡ್ ಜನರೇಷನ್ ಅಲ್ಲಿ 12 ಮೆಂಬರ್ಸ್ ಇದು 50 PV ಆಗಬೇಕು. ಫಾರ್ ಎಕ್ಸಾಂಪಲ್ ಒಬ್ಬನ ಟೀಮ್ ಇಂದ 2 ಡಿಫ್ರೆಂಟ್ ಲೆಗ್ ಅಲ್ಲಿ 50 PV ಮಾಡ್ಕೊಂಡ್ರು, ನೆಕ್ಸ್ಟ್ 10 ಮೆಂಬರ್ಸ್ ಇದು ಬೇಕಾದ್ರೆ ಬೇರೆ ಟೀಮ್ ಅಲ್ಲಿ ಒಂದೇ ಲೈನ್ ಅಲ್ಲಿ ಬಂದ್ರು ಕೂಡ ಕನ್ಸಿಡರ್ ಆಗುತ್ತೆ. ಟೋಟಲ್ ಸೆಕೆಂಡ್ ಜನರೇಷನ್ ಅಲ್ಲಿ 12 ಮೆಂಬರ್ಸ್ ಇದು 50 PV ಆಗಿರ್ಬೇಕು. ಸೊ ನೋಡೋಣ ಕ್ಯಾಲ್ಕುಲೇಷನ್. ಸೊ ನೀವು ಬಂದು 50 PV ಮಾಡ್ಕೊಂಡಿದ್ದೀರಿ. ಸೊ ಇಲ್ಲಿ ಎಷ್ಟಾಗುತ್ತೆ? 4 + 4 8 + 2 10, 12 ಪ್ಲಸ್ ನಿಮ್ಮ 4 ಫ್ರಂಟ್ ಲೈನ್ 16 + 17 ಮೆಂಬರ್ಸ್ ಆಗಿತ್ತು. ಸೊ ಇಲ್ಲಿ 50 PV ಈಚ್ ಮಾಡಿದ್ದೀನಿ. ಸೊ ಎ ಅನ್ನೋ ಟೀಮ್ ಇಂದ 250 GPU ಬಂದಿದೆ, ಹಾಗಾಗಿ 250 ಅಂತಂದ್ರೆ ಅವರು 4% ಜಂಪ್ ಆಗಿರ್ತಾರೆ. ಹಾಗೇನೆ ಬಿ ಅನ್ನೋ ಟೀಮ್ ಇಂದ ಕೂಡ ಸೇಮ್ 250 GPU ಬಂದಿದೆ, ಹಾಗಾಗಿ ಅವರು ಕೂಡ 4% ಜಂಪ್ ಆಗ್ತಾರೆ. ಸಿ ಅನ್ನೋ ಟೀಮ್ ಇಂದ 150 GPU ಬಂದಿದೆ, ಹಾಗಾಗಿ 3% ಇರ್ತಾರೆ. ಈ ಸ್ಲ್ಯಾಬ್ ಗೊತ್ತಾದಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಇನ್ನು ಡಿ ಅನ್ನೋ ವ್ಯಕ್ತಿ ಕೂಡ ಸೇಮ್ 150 GPU ಆಗಿದೆ, ಹಾಗಾಗಿ ಅವರು 3% ಇರ್ತಾರೆ. ಈಗ ಕ್ಯಾಲ್ಕುಲೇಷನ್ ನೋಡೋಣ. ಸೊ 250 GPV ಎ ಟೀಮ್ ಇಂದ ಬಂದಿರೋ ಕಾರಣ ಅದನ್ನು ಟೋಟಲ್ ಮಾಡಿದ್ದೀನಿ. 250 × 27 6750 BVಗೆ ಕನ್ವರ್ಟ್ ಆಯ್ತು. ಸೊ ನೀವು ಎಲ್ಲವನ್ನ ಟೋಟಲ್ ಮಾಡಿದಾಗ ನಿಮ್ಮ GPU ಬಂದು 850 ಆದ ಕಾರಣ ನೀವು ಡೈರೆಕ್ಟ್ ಆಗಿ 6% ಹೋಗ್ತೀರಾ. ಸೊ 250 ನಿಮ್ಮ ಎ ಟೀಮ್ ಇಂದ ಆಗಿರೋದ್ರಿಂದ ಅವರು 4% ಬರ್ತಾರೆ. 6 - 2 ಅಂದ್ರೆ 6 - 4 ಎಷ್ಟಾಗುತ್ತೆ? 2% ಸಿಗುತ್ತೆ ನಿಮಗೆ. ಹಾಗೆ ಇನ್ನೊಂದು ಟೀಮ್ ಕೂಡ ಸೇಮ್ 250 ಬಂದಿರೋ ಕಾರಣ 6 - 4 = 2% ಸಿಗುತ್ತೆ. ಇನ್ನೊಂದು ನಿಮ್ಮ ಸಿ ಟೀಮ್ ಬಂದು 150 PV ಆಗಿರೋದ್ರಿಂದ ಅವರು 3% ಅಲ್ಲಿ ಇರ್ತಾರೆ. 6 - 3 = 3% ನಿಮಗೆ ಅವರ ಟೋಟಲ್ ಟೀಮಿನ BV ಮೇಲೆ ಸಿಗುತ್ತೆ. ಹಾಗೇನೆ ಫೋರ್ತ್ ಟೀಮ್ ಅಲ್ಲಿ ಕೂಡ ಸೇಮ್ 6 - 3 = 3%. ನಿಮ್ಮ ಪರ್ಸನಲ್ PV ಮೇಲೆ 6% ಸಿಗುತ್ತೆ. ನೀವು ಒನ್ಸ್ ಆ ಮಂತ್ ಅಲ್ಲಿ 6% ರೀಚ್ ಆದ್ರೆ ನಿಮಗೆ ಹೈಯೆಸ್ಟ್ 6% ಸಿಗುತ್ತೆ. ಸೊ ನಿಮ್ಮ 50 PV × 27 ಅಂದ್ರೆ 1350 BV × 6%. ಅಗೇನ್ ನೀವು ಇಷ್ಟು ಮಾಡಿದ್ದಕ್ಕೆ ನಿಮಗೆ 4 ಶೇರ್ಸ್ ಸಿಗುತ್ತೆ. ಓಕೆ, ಮೈಲ್ಸ್ಟೋನ್ 2 ಕಂಪ್ಲೀಟ್ ಆದ್ರೆ 4 ಶೇರ್ ಸಿಗುತ್ತೆ. 1 ಶೇರ್ ವ್ಯಾಲ್ಯೂ = ಕರೆಂಟ್ ಇವಾಗ ಇರೋದು 460. ಜಾಸ್ತಿ ಕೂಡ ಆಗ್ತಾ ಹೋಗ್ಬೋದು, ಜಾಸ್ತಿ ಆದ್ರೆ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. 4 × 460 ನಿಯರ್ಲಿ ನಿಮಗೆ 2000 ಇನ್ಕಮ್ ಬಂತು. ಹಾಗೇನೆಲ್ಲ ಸೇರಿಸಿದ್ರೆ 2000 ಇಂದ 2500 ತನಕ ನಿಮಗೆ ಬಿಗಿನಿಂಗ್ ಅಲ್ಲೇ ಮಾಡ್ಕೊಳ್ಬಹುದು ಫಾಸ್ಟ್ ಆಗಿ ನೀವು ಫೋಕಸ್ ಮಾಡಿದಾಗ. ಸ್ವಲ್ಪ ನೀವು ಇನ್ನೂ ಕಾನ್ಸಂಟ್ರೇಟ್ ಮಾಡಿದ್ರೆ 1100 ಆದ್ರೆ ಇಲ್ಲಿ ನಿಮ್ಗೆ ಮೋರ್ ದೆನ್ 5000 ಪ್ಲಸ್ ಇನ್ಕಮ್ ಬರುತ್ತೆ. ಹಾಗಾಗಿ ಪ್ಲಾನ್ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗೆ ಬರುವಂತದ್ದು ಡೈರೆಕ್ಟರ್ ಬೋನಸ್. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಡೈರೆಕ್ಟರ್ ಆದ್ರೆ ನಿಮಗೆ 17% ಪೂಲ್ ಅಲ್ಲಿ ಇನ್ಕಮ್ ಸಿಗುತ್ತೆ. ಇದು ಯಾರಿಗೆ ಸಿಗುತ್ತೆ ಅಂತಂದ್ರೆ ಫಾರ್ ಆಲ್ ಡೈರೆಕ್ಟರ್ ಅಂಡ್ ಅಬೋವ್ ಲೀಡರ್ಸ್. ನಿಮ್ಮ ಪರ್ಸನಲ್ PV 50 ಆಗಿ ನಿಮ್ಮ ಟೋಟಲ್ GPV 1100 ಆದ್ರೆ ನೀವು ಕ್ವಾಲಿಫೈಡ್ ಡೈರೆಕ್ಟರ್. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ 2-3 ಸರ್ತಿ ವಾಚ್ ಮಾಡಿ. 2-3 ಸರ್ತಿ ವಾಚ್ ಮಾಡಿದಾಗ ನಿಮಗೆ ಇನ್ಕಮ್ ಪ್ಲಾನ್ ಕ್ಲಾರಿಟಿ ಸಿಗುತ್ತೆ. ಗೊತ್ತಾಗಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನನಗೆ ವಾಟ್ಸಪ್ ಕಾಲ್ ಅಥವಾ ವಾಟ್ಸಪ್ ಅಲ್ಲಿ ಮೆಸೇಜ್ ಅಥವಾ ಡೈರೆಕ್ಟ್ ಕಾಲ್ ಮಾಡಿ, ಖಂಡಿತ ಒಂದಿಷ್ಟು ಕ್ಲಾರಿಟಿ ಕೊಡ್ತೇನೆ. ಸೊ ಡೈರೆಕ್ಟರ್ ಆದ್ರೆ ಏನ್ ಸಿಗುತ್ತೆ? ಡೈರೆಕ್ಟರ್ ನ ಬೋನಸ್ ಜೊತೆಗೆ ನಿಮಗೆ ವೆಹಿಕಲ್ ಬೋನಸ್ ಅಡಿಷನಲ್ ಆಗಿ ಸಿಗುತ್ತೆ. ಇದು ನಿಮಗೆ ಕ್ಯಾಪಿಂಗ್ ಬಂದು 2500 ತನಕ ಸಿಗುತ್ತೆ. ಹಾಗೇನೆ ನ್ಯಾಷನಲ್ ಟ್ರಾವೆಲ್ ಬೋನಸ್, ಇದು ಕ್ಯಾಪಿಂಗ್ ಬಂದು 5000 ತನಕ ಸಿಗುತ್ತೆ. ಸೊ ಡೈರೆಕ್ಟರ್ ಲೆವೆಲ್ ಅಲ್ಲಿ 5 ರಿಂದ 15,000 ತನಕ ನೀವು ಡೈರೆಕ್ಟರ್ ಲೆವೆಲ್ ಅಲ್ಲೇ ಇನ್ಕಮ್ ಅನ್ನ ಪಡ್ಕೊಳ್ಬಹುದು. ಸೊ ಡೈರೆಕ್ಟರ್ಗೆ ಟೋಟಲ್ ಆಗಿ ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ ಅಂತಂದ್ರೆ ಡೈರೆಕ್ಟರ್ ಬೋನಸ್ ಬಂದು 17% ಪೂಲ್, ವೆಹಿಕಲ್ ಬೋನಸ್ ಬಂದು 3% ಪೂಲ್,
ನ್ಯಾಷನಲ್ ಟ್ರಾವೆಲ್ ಬೋನಸ್ ಬಂದು 4% ಪೂಲ್, 17 ಪ್ಲಸ್ 3 20 ಪ್ಲಸ್ 4 24 ಪ್ಲಸ್ ನಿಮಗೆ ಪ್ರೋಗ್ರೆಷನ್ ಬೋನಸ್ ಸಿಗುತ್ತೆ. 30% ನೀವು ಡೈರೆಕ್ಟರ್ ಲೆವೆಲಲ್ಲಿ ಪಡ್ಕೊಳ್ಬಹುದು. ಸೊ ನಾವು ಲೀಡ್ ಬೈ ಎಕ್ಸಾಂಪಲ್, ಲೀಡರ್ ಲೈಕ್ ಎ ಲೀಡ್ ಬೈ ಎಕ್ಸಾಂಪಲ್. ನಿಮ್ಮ ಕೆಳಗಡೆ ನೀವು ಎಷ್ಟು ಡೈರೆಕ್ಟರ್ಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಫೋಕಸ್ ಮಾಡ್ತೀರಾ, ಸೊ ನಿಮ್ಮ ಇನ್ಕಮ್ ಜಾಸ್ತಿ ಆಗುತ್ತೆ. ಮೋರ್ ಡೈರೆಕ್ಟರ್ ಮೀನ್ಸ್ ಹೈಯರ್ ಟೈಟಲ್ ಅಂಡ್ ಮೋರ್ ಇನ್ಕಮ್. ಸೊ ಈ ಪ್ಲಾನ್ ಅಲ್ಲಿ ದುಡ್ಡಿರೋದು ಡೈರೆಕ್ಟರ್ಗಳ ಮೇಲೆ. ಹಾಗಾಗಿ ಫಸ್ಟ್ ಪ್ಲಾನ್ ಅನ್ನ ಕಲೀರಿ, ಲರ್ನಿಂಗ್ ಆಟಿಟ್ಯೂಡ್ ಇರಲಿ, ಪ್ರತಿದಿನ ಅರ್ಧ ಗಂಟೆ ಕಲಿಯೋದಕ್ಕೆ ಸಮಯ ಕೊಡಿ, ಮೆಂಟರ್ ಜೊತೆ ರೆಗ್ಯುಲರ್ ಕಾಂಟ್ಯಾಕ್ಟ್ ಅಲ್ಲಿ ಹೊಸ ಹೊಸ ಸ್ಕಿಲ್ಸ್ ಗಳನ್ನ ಕಲೀರಿ. ಖಂಡಿತ ನಾನು ನಿಮಗೆ ಗೈಡ್ ಮಾಡ್ತೇನೆ. ಈ ವಿಡಿಯೋ ನೋಡಿದ್ಮೇಲೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮನ್ನ ಜಾಯಿನ್ ಮಾಡೋದು ನಿಮಗೆ ಗೈಡೆನ್ಸ್ ಕೊಟ್ಟಿಲ್ಲ ಅಂತಂದ್ರೆ ಅವರೇ ಆಗ್ಬೇಕಾಗಿಲ್ಲ. ಸೊ ನಿಮ್ಮ ಸಿಸ್ಟಮ್ ಪ್ರಕಾರ ಯಾರು ಟಾಪ್ ಅಪ್ಲೈನ್ಸ್ ಇದ್ದಾರೆ ಅವ್ರನ್ನು ಕಾಂಟ್ಯಾಕ್ಟ್ ಮಾಡಿ. ನೀವು ನಿಜವಾಗ್ಲೂ ನಿಮಗೆ ಡ್ರೀಮ್ಸ್ ಇದೆ, ಏನಾದ್ರೂ ಅಚೀವ್ ಮಾಡಲೇಬೇಕು ಅನ್ನೋ ವ್ಯಕ್ತಿಗಳಿಗೆ ಇದೊಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್. ಸೊ ನೆಕ್ಸ್ಟ್ ನಿಮಗೆ ಮೋರ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡೈರೆಕ್ಟರ್ ಅಂಡ್ ಅಬೋ ಇನ್ಕಮ್ ಹೇಗೆ ಬರುತ್ತೆ ಅನ್ನೋದನ್ನ ಕ್ಲಾರಿಟಿ ಕೊಡ್ತೀನಿ. ಹೌ ಟು ಕ್ಯಾಲ್ಕುಲೇಟ್ ಡೈರೆಕ್ಟರ್ ಅಂಡ್ ಅಬೋ ಇನ್ಕಮ್ ಅಂಡ್ ಟೈಟಲ್ ಇನ್ಕಮ್ಸ್. ಕೈಂಡ್ಲಿ ಫಾಲೋ ಮೈ ನೆಕ್ಸ್ಟ್ ವಿಡಿಯೋ. ಸೊ ನನ್ನ ನಂಬರ್ ಇದೆ, ನೀವು ವಾಟ್ಸಪ್ ಅಥವಾ ಡೈರೆಕ್ಟ್ ಕಾಲ್ ಮಾಡಿ, ಖಂಡಿತ ಗೈಡ್ ಮಾಡ್ತೀನಿ. ಸೊ ಒಂದಿಷ್ಟು ನಿಮಗೆ ಡಿಜಿಟಲ್ ಸ್ಕಿಲ್ಸ್ ಐಡಿಯಾ ಕೊಡ್ತೀನಿ. ಸೊ ನೀವು ಖಂಡಿತ ಈ ಐಡಿಯಾವನ್ನು ಯೂಸ್ ಮಾಡಿಕೊಂಡು ಸರಿಯಾಗಿ ನೀವು ಇಂಟ್ರೆಸ್ಟೆಡ್ ಆಗಿ ಡೆಡಿಕೇಶನ್ ವರ್ಕ್ ಮಾಡಿದ್ರೆ ಖಂಡಿತ ನಿಮ್ಮ ಎಕ್ಸ್ಟ್ರಾ ಇನ್ಕಮ್ ನಿಮ್ಮ ಕರೆಂಟ್ ಇನ್ಕಮ್ ಜೊತೆಗೆ ಮಾಡ್ಕೊಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋವನ್ನು ನಿಮ್ಮೆಲ್ಲ ಟೀಮಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.